ನೆಕ್ಸ್ಟ್ ಬ್ಯಾಚ್ಗೆ ಸೊಪ್ಪು ಒಂದಿದೆ ತಡ. ಮೇಡಮ್ ಹೋಗಿ ಆಗಲೇ ಹಣ್ಣು ಹುಡುಕ್ತಾವ್ರಲ್ಲಿ. ಈ ಸೊಪ್ಪನ್ನ ಹಸುಗೂ ತಿನ್ಸ್ಬೋದಾ? ಹಸುಗೂ ತಿನ್ಸ್ಬೋದು, ಮೇಕೆ ಕುರಿಗೂ ತಿನ್ಸ್ಬೋದು. ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ, ಹ್ಮ್. ಅಕ್ಕ ಗೊತ್ತೇ ಇಲ್ದೇದಂಗ್ ಕ್ವಶನ್ ಕೇಳ್ತಾರೆ ಅಂತ. ಹ್ಮ್. ಖಂಡಿತ ನನ್ಗೇನು ಗೊತ್ತಿಲ್ಲ. ಅದೇ ಉದ್ದೇಶಕ್ಕೆ ನಾವು ರೇಷ್ಮೆ ಫಸಲು ಹಾಕಿದೀವಿ ಅಂತಂದ್ರೆ ಹಾ. ಸುತ್ತಮುತ್ತ ಜಮೀನ ಜೊತೆ ಜಗಳ ಆಡಬಾರ್ದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ? ಇವತ್ತು ನಮ್ಮ ರೇಷ್ಮೆ ತೋಟ ತೋರ್ಸೋಣ ಅಂತ ನಾನು ತುಂಬಾ ದಿನ ಅನ್ಕೋತಾ ಇದ್ದೆ, ಬಟ್ ಟೈಮ್ ಆಗ್ತಿರ್ಲಿಲ್ಲ. ರೇಷ್ಮೆ ತೋಟ ತೋರ್ಸೋದ್ರ ಜೊತೆಗೆ ರೇಷ್ಮೆ ಕೃಷಿ ಹೇಗಿರುತ್ತೆ, ನಾವು ಹುಳುಗಳು ಹೇಗೆ ತರ್ತೀವಿ, ಅದು ಗೂಡು ಹೇಗೆ ಕಟ್ಟುತ್ತೆ, ಇದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಒಂದು 4 ರಿಂದ 5 ಸೀರೀಸ್ ಬರುತ್ತೆ ಇದು. ದಯವಿಟ್ಟು ಎಲ್ಲ ಸೀರೀಸ್ ನೋಡಿ ರೇಷ್ಮೆ ಕೃಷಿ ಬಗ್ಗೆ ತಿಳ್ಕೊಳ್ಳಿ. ಓಕೆ, ನಾನು ತಿಳ್ಕೊತೀನಿ, ನೀವು ತಿಳ್ಕೊಳ್ಳಿ. ಎಸ್, ನಾವು ನಮ್ಮ ರೇಷ್ಮೆ ಹುಳುಗಳಿಗೆ ಮೀನು ಊಟ ಕೊಡೋದೇ ಮಲ್ಬೆರಿ ಲೀವ್ಸ್. ಕನ್ನಡದಲ್ಲಿ ಹಿಪ್ಪು ನೇರಳೆ ಸೊಪ್ಪು ಅಂತ ಕರೀತಾರೆ, ರೇಷ್ಮೆ ಸೊಪ್ಪು ಅಂತ ಕೂಡ ಕರೀತಾರೆ. ಮೊದಲು ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಆವಾಗಿನ ಕಾಲದಲ್ಲೆಲ್ಲ ತುಂಬಾ ಕಷ್ಟ ಅಂತ ಕರಿತೀವಿ ರೇಷ್ಮೆ ಬೆಳೆನ. ಆತರ ಏನು ಕಷ್ಟ ಇಲ್ಲ, ನೀಟಾಗಿ ಮಾಡ್ಕೊಂಡೋದ್ರೆ ಒಳ್ಳೆ ಬೆಳೆ ಮತ್ತೆ ಏನಂದ್ರೆ ಒಳ್ಳೆ ಆದಾಯ ತರುವಂತ ಬೆಳೆ. ಇವೇನಂದ್ರೆ ಮೊದಲಲ್ಲಿ ಏನ್ ಮಾಡ್ತಿದ್ವಿ ನಾವು ಒಂದು 13 ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಾ ಇದೀವಿ. ಮೊದಲು ಇಷ್ಟುದ್ದ ಕಡ್ಡಿ ತಂದು ನೆಟ್ಬಿಟ್ಟು ಭೂಮಿಯಿಂದ ಇಷ್ಟುದ್ದ ಅಷ್ಟೇ ಬೆಳೆಸಿದ್ ನಾವು. ಇದು ಭೂಮಿ ಅಂತಂದ್ರೆ ಇಷ್ಟೇ ಉದ್ದ ಬೆಳೆಸ್ತಿದ್ ನಾವು. ಹಸುಗಳಿಗೆ ಹುಲ್ಕು ತರ ಕುಡ್ಲಲ್ಲಿ ಕೂದು ನಾವು ಮೇಯಿಸ್ತಾ ಇದ್ವಿ. ಅವಾಗ ಏನಾಗ್ತಿತ್ತು ಅಂತಂದ್ರೆ ನಮ್ಗೆ ಸೊಪ್ಪು ತುಂಬಾ ಅಗ್ಲ ಬರ್ತಿರ್ಲಿಲ್ಲ ಎಲೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗ್ತಿತ್ತು, ಮಳೆ ಊದಾಗ ಆ ಮಣ್ಣಿಂದು ಏನು ಆರುತ್ತೆ ಅದು ಬದಿ ಆಗ್ತಿತ್ತು, ಸೊಪ್ಪು ತುಂಬಾ ವೇಸ್ಟ್ ಆಗ್ತಿತ್ತು. ಮತ್ತೆ ನಮ್ಗೆ ಜಮೀನಿನ ನೀಟಾಗಿ ಇಟ್ಕೊಳಕ್ ಆಗ್ತಿರ್ಲಿಲ್ಲ, ಉಳುಮೆ ಮಾಡಕ್ ಆಗ್ತಿರ್ಲಿಲ್ಲ ಸರಿಯಾಗಿ. ಅದಾದ್ಮೇಲೆ ತುಂಬಾ ಗೊಬ್ಬರ ಕೊಡೋದಕ್ ಆಗ್ತಿರ್ಲಿಲ್ಲ. ಅಂಡ್ ಆ ತರ ನಾವು ಪದ್ಧತಿನ ಮಾಡೋದಾಗಿದ್ರೆ ಈ ತರ ಟಿಲ್ಲರ್ ಅಲ್ಲಿ ನಾವು ಉಳುಮೆ ಮಾಡಕ್ ಆಗ್ತಿರ್ಲಿಲ್ಲ. ಹಸು ಮತ್ತೆ ನೇಗಿಲನ್ನ ಡಿಪೆಂಡ್ ಆಗ್ಬೇಕಾಗಿತ್ತು. ಸೊ ಅದೇ ಉದ್ದೇಶಕ್ಕೆ ಏನ್ ಮಾಡಿದ್ವಿ, ನಾವು 4-5 ವರ್ಷ ಅದೇ ತರ ಮಾಡಿದ್ವಿ. ಆಮೇಲೆ ಈ ತರ ಅಪ್ಡೇಟ್ ಆಗ್ತಾ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಐಡಿಯಾ ಕೊಟ್ರು ನಮ್ಗೆ. ನೋಡಿ, ಈ ತರ ಮರಗಡ್ಡಿ ಅಂತ ಮಾಡ್ಕೊಳ್ಳಿ ಅಂತ. ಇದು ಮರಗಡ್ಡಿ ಇಸ್ ನಥಿಂಗ್ ಬಟ್, ಈಗ ಒಂದು ಕಡ್ಡಿ ಹಾಕ್ತಿವಿ ನಾವು ತಂದು, ಒಂದು ಆ ಕಡ್ಡಿ ಬಂದು ಒಂದು 3 ಅಡಿ ಕಡ್ಡಿ ಇರುತ್ತೆ. ಆ ಕಡ್ಡಿ ಹಾಕಿದಾಗ ಆ ಕಡ್ಡಿ ಹಾಕಿದ ಒಂದು 20 ದಿನಕ್ಕೆ ಒಂದು ಚಿಗುರು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ತರ ಒಂದು ಚಿಗುರು ಬರುತ್ತೆ ಕಡ್ಡಿಯಿಂದ. ಆ ಕಡ್ಡಿ ಚಿಗುರು ಬಂದ ಮೇಲೆ ಬೆಳೆಗ್ ಬಿಡ್ತೀವಿ. ಒಂದು 8 ರಿಂದ 10 ತಿಂಗಳ ತನಕ ಕಟ್ ಮಾಡಕ್ ಹೋಗಲ್ಲ ನಾವು. ಅದು ಬೆಳೆಯುತ್ತೆ. ಬೆಳೆದಾದ್ಮೇಲೆ ನಮ್ ಏನ್ ಅಳತೆ ಬೇಕು, ಫಾರ್ ಎಕ್ಸಾಂಪಲ್ ನಮ್ಮ ಸಜೆಷನ್ ಬಂದು 2 ರಿಂದ 2 ಅಡಿ ಕಟ್ ಮಾಡ್ಕೋಬೇಕು. ನಾವು ಫಸ್ಟ್ ಬೆಳೆ ಹಾಕ್ದಾಗ ನಾವೇನ್ ಮಾಡಿದ್ವಿ, ನಮ್ಮ ಸುತ್ತಮುತ್ತ ಯಾರು ಹಾಕಿರ್ಲಿಲ್ಲ, ನಾವು ಹಾಕ್ದಾಗ ನಮ್ಮ ಸೈಡ್ ಸಿಗ್ಲಿಲ್ಲ, 3 ಅಡಿ ಕಟ್ ಮಾಡ್ಬಿಟ್ವಿ. ಈಗ ನೆಕ್ಸ್ಟ್ ಅದು ಇದಾದ್ಮೇಲೆ 2 ಬ್ಯಾಚ್ ಕಡ್ಡಿ ನೆಟ್ವಿ, ಅದೆಲ್ಲ 2 ಅಡಿ ಕಟ್ ಮಾಡ್ಕೊಂಡಿದೀವಿ. 2.5 ಫೀಟ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಚಿಗುರು ಬರೋ ಸ್ಟಾರ್ಟ್ ಆಗುತ್ತೆ. ಇದೇ ತರ ಇನ್ನೊಂದು ಚಿಗುರು ಬರುತ್ತೆ. ಈ ತರ ಒಂದು ಚಿಗುರು ಬಂದಾಗ ಇದು ಬೆಳೆದಾ ಹೋಗುತ್ತೆ. ಬೆಳೆದ ಮೇಲೆ ಇದು ಇಲ್ಲಿ ಕಟ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಎಲೆ ಇರುತ್ತಲ್ಲ, ಇದು ಕಣ್ಣು ಅಂತ ಕರಿತೀವಿ. ಈ ಕಣ್ಣಿಂದ ಇನ್ನು 2 ಚಿಗುರು ಬರುತ್ತೆ. ಅಂದ್ರೆ ಒಂದು ಕಡ್ಡಿಯಿಂದ ಮತ್ತೆ 2-3 ಕಡ್ಡಿ ಆಗುತ್ತೆ. ಈ ತರ ಮಾಡ್ಬೋದು. ಮತ್ತೆ ಇಲ್ಲಿ ನೋಡಿದ್ರೆ ಇದು ಕಡ್ಡಿ ಕಟ್ ಮಾಡಿದಾಗ ನಾವು ಒಂದಿಷ್ಟು ದಪ್ಪ ಇರುತ್ತೆ ಅಷ್ಟೇ, ಒಂದು ಹೆಬ್ಬೆರಳುಗಳ ದಪ್ಪ ಇರುತ್ತೆ. ಅದು ದಪ್ಪ ಆಗ್ತಾ ಹೋಗ್ತಾ ಇಷ್ಟು ದಪ್ಪ ಆಗುತ್ತೆ ಇದು. ಅಂಡ್ ನಾವು ಇದನ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ಒಂದು 15 ವರ್ಷದ ತನಕ ಇಟ್ಕೋಬಹುದು ಅಂತ ಹೇಳ್ತಾರೆ. ನಾನು ಇದನ್ನ ಹಾಕಿ ಒಂದು 4 ವರ್ಷ ಆಯ್ತು, ಇವಾಗ 3-4 ವರ್ಷ ಆಯ್ತು. ಈ ತರ ಬಂದಿದೆ. ನಾವು ಕಟ್ ಮಾಡಿದಾಗ ಇಲ್ಲಿ ಕಟ್ ಮಾಡಿರ್ತೀವಿ ನೋಡು, ಇದೊಂದು ಕೌಟ್ಲು ಅಂತ ಕರಿತೀವಿ ನಾವು. ಅಂದ್ರೆ ಇನ್ನೊಂದು ಬ್ರಾಂಚ್ ಓಪನ್ ಆಗುತ್ತೆ ಈ ಕಡೆಯಿಂದ. ನೋಡಿ, ಈ ತರ ಬೆಳೀತಾ ಹೀಗೆ ಬರ್ತಾ ಇದೆ. ಇಲ್ಲಿ ನೋಡು, ಮುಂದೆ ಬೈಲಿ ನೋಡಿ, ಇಲ್ಲೊಂದು ಕಟ್ ಮಾಡಿರ್ತೀವಿ ನಾವು. ಕಟ್ ಮಾಡಿ ಪಕ್ಕದಲ್ಲಿ ಬಂದಿರುತ್ತೆ, ಆಮೇಲೆ ಒಣಗೋಗುತ್ತಿದ್ದು ನೋಡಿ. ಇಲ್ಲೊಂದು ಚಿಗುರು ಬರ್ತಾ ಇದೆ, ಇಲ್ಲೊಂದು ಚಿಗುರು ಬರ್ತಾ ಇದೆ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿ ನೋಡಿದ್ರೆ ನೀವು ನೋಡಿ, ಇದು ಒಂದು ಕಡ್ಡಿ ಕಟ್ ಮಾಡಿದೀವಿ. 1 ಕಣ್ಣು 2 3 ಕಣ್ಣು, ಅಂದ್ರೆ ಇಲ್ಲಿ ಎಲೆಗಳಿರುತ್ತೆ. ಎಲೆಗಳು ಉದುರಿದಾಗ ನಾವು ಕಟ್ ಮಾಡಿರ್ತೀವಲ್ಲ, ಇಲ್ಲಿ ಮತ್ತೆ ಬರ್ತಾ ಇದೆ ನೋಡಿ ಇಲ್ಲಿಂದ. ಅಂದ್ರೆ 1 ರಿಂದ 3 ಬಂತು. ಸೊ ಆ ತರ ಹೋದಾಗ ನೋಡಿ, ಈಗ ನನಗೆ ಇದೊಂದು ಕಡೆಯಿಂದ ನನಗೆ ಕಮ್ಮಿ ಅಂದ್ರೆ 20 ಕಡ್ಡಿ ಸಿಗುತ್ತೆ. ಈಗ ನೆಕ್ಸ್ಟ್ ನಾನು ಹೋಗ್ತಾ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನೆಕ್ಸ್ಟ್ ಸೀರೀಸ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹೇಗೆ ಕಟ್ ಮಾಡ್ತೀವಿ, ಹೇಗೆ ಹುಳುಗಳಿಗೆ ಹಾಕ್ತಿವಿ, ಅದು ಯಾವ ತರ ಪ್ರೊಸೆಸ್ ಎಲ್ಲ ಹೇಳ್ತಾ ಹೋಗ್ತೀನಿ ನಾನು. ಮತ್ತೆ ಬಾ ಮುಂದೆ ಹೋಗೋಣ ಹಂಗೇನೆ. ಮತ್ತೆ ಮೇನ್ ಆಗಿ ಏನೇನು ಯೋಚನೆ ಮಾಡ್ಬೇಕು ಅಂದ್ರೆ, ನಾವು ಯಾವುದೇ ಫಸ್ಲಾಗ್ಲಿ ಏನೇ ಬೆಳೆ ಆಗ್ಲಿ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಗಾಳಿ ಬೆಳಕು ಚೆನ್ನಾಗಿದ್ದಾಗ ಫಸ್ಲು ಚೆನ್ನಾಗಿರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಹಾಕಿರೋದಿಲ್ಲಿ 5 ಮತ್ತೆ 5 ಹಾಕೊಂಡಿದೀವಿ. ಅಂದ್ರೆ ಈ ಗಿಡದಿಂದ ಈ ಗಿಡಕ್ಕೆ 5 ಅಡಿ, ಆ ಗಿಡದಿಂದ ಈ ಗಿಡಕ್ಕೆ 5 ಅಡಿ, 5x5. ಇದು ಹಾಕೊಂಡು ಉದ್ದೇಶ ಇಷ್ಟೇ, ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡಬಹುದು, ಟಿಲ್ಲರ್ ಅಲ್ಲಿ ಉಳುಮೆ ಮಾಡ್ಕೋಬಹುದು, ಇಳುವರಿ ಚೆನ್ನಾಗಿ ಬರುತ್ತೆ. ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇದರಿಂದ. ಏನಾಗುತ್ತೆ, ಪೌಷ್ಟಿಕಾಂಶ ಎಷ್ಟು ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಇಷ್ಟಾಗ್ಲೇ ಬರುತ್ತೆ ಒಂದು ಎಲೆ ನಾವೀಗ ಬೆಳಿತಿರೋದು. ಬಟ್ ನಾವು ಹಳೆ ಮೆಥಡ್ ಯೂಸ್ ಮಾಡಿದ್ರೆ ಇಷ್ಟೇ ಆಗ್ಲೇ ಬರ್ತಿದೆ ಎಲೆ. ಇಷ್ಟಾಗ್ಲೇ ಎಲೆಯಲ್ಲಿ 2 ಹುಳು ತಿಂತಿದ್ರೆ ಇಷ್ಟಾಗ್ಲೇ ಎಲೆ ಬಂದಾಗ ಒಂದು ಎಲೆಯಲ್ಲಿ 5 ರಿಂದ 6 ಹುಳು ಊಟ ಮಾಡುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ನಮಗೆ. ನಾನು ಎಲ್ಲರಿಗೂ ಪ್ರಿಸ್ಕ್ರೈಬ್ ಮಾಡೋದಿದೆ, ದಯವಿಟ್ಟು ಈ ತರ ಒಂದು ಮರಗಡ್ಡಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ, ಇದಕ್ಕೆ ನೀರು ಕಡಿಮೆ ಸಾಕು, ತುಂಬಾ ನೀರು ಬೇಕು ಅಂತಿಲ್ಲ. ಮರ್ಪಸ್ ನಾವು ಆಗ್ಲೇ ಹೇಳ್ತಾ ಇದ್ದೀನಿ,
ಇದಕ್ಕೆ ತುಂಬಾ ನೀರು ಬೇಕು ಅನ್ನೋದಿಲ್ಲ ನೋಡಿ. ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ನಮ್ದು. ಮೊದಲು ಮಾಡಿದಾಗ ಏನ್ ಮಾಡ್ತಿದ್ವಿ, ನೀರನ್ನ ಆಯಿಸ್ತಾ ಇದ್ವಿ, ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರು ಹರಿಸ್ತಾ ಇದ್ವಿ. ಅಲ್ಲಿ ನೀರು ಭೂಮಿ ಕುಡಿದು ನೀರು ಮುಂದೆ ಹೋಗ್ತಿತ್ತು. ಈಗ ಆ ತರ ಮೆಥಡ್ ಇಲ್ಲ. ಡ್ರಿಪ್ ಪೈಪ್ ಇರೋದ್ರಿಂದ ನಮ್ಗೆ ಎಲ್ಲಾ ತರ ಅನುಕೂಲ ಆಗುತ್ತೆ. ಇನ್ಲೈನ್ ಡ್ರಿಪ್ ಪೈಪ್ ಹಾಕೋತೀವಿ, ತುಂಬಾ ನೀರು ಬೇಕಾಗಲ್ಲ, ಗಿಡ ಈ ತರ ಬರುತ್ತೆ. ಅಂಡ್ ಯಾರೆಲ್ಲ ಹಸು ಕುರಿ ಸಾಕಿದ್ದೀರಾ, ಆ ಗೊಬ್ಬರನ ಇನ್ನೊಬ್ರು ದುಡ್ಡಿಗೆ ಸೇಲ್ ಮಾಡಕ್ ಹೋಗ್ಬಿಡಿ, ನಮ್ಮ ಜಮೀನಿಗೆ ಬಳಸ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ ಅದು. ಇದು ಇವಾಗ ಚಿಗ್ರಿ ಇದೆ ಅಲ್ವಾ, ಹ್ಮ್ ಇದು ಫುಲ್ಲು ದೊಡ್ಡದಾಗಕ್ಕೆ ಎಷ್ಟು ದಿನ ಬೇಕು? ಎಷ್ಟು ದಿನ ಬೇಕು ಅಂತಂದ್ರೆ 40 to 45 days ಅಷ್ಟೇ ಸಾಕು. ಈಗ ಕಟ್ ಮಾಡ್ತೀವಿ, ಹುಳು ಬರುತ್ತೆ, ಮೇಯಿಸ್ತೀವಿ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಾವು 2 ಬ್ಯಾಚ್ ಮಾಡ್ಕೊಂಡಿದೀವಿ. ಇನ್ನೊಂದು ಬ್ಯಾಚ್ ಅಲ್ಲಿ ತೋರಿಸ್ತೀನಿ ಸೊಪ್ಪು ನಾನು ನೆಕ್ಸ್ಟ್. ಈಗ ನೋಡು, ಇದು ಕಟ್ ಮಾಡಿದೀವಲ್ವಾ, ಇನ್ನೊಂದು ಬ್ಯಾಚ್ ರೆಡಿ ಇದೆ, ಅಲ್ಲಿ ಹುಳು ತರ್ತೀವಿ. ಆ ಬ್ಯಾಚ್ ಖಾಲಿ ಆಗಷ್ಟಲ್ಲಿ ನೋಡಿ ಚಿಗುರಿರೋದು ಬೇಗ ಉದ್ದ ಆಗುತ್ತೆ. ನಾನ್ ನೋಡಿರೋ ಮಟ್ಟಿಗೆ ಈಗ 5 ಅಡಿ ಏನೇನ್ ಇದ್ರೊಳಗೆ ಗ್ಯಾಪ್ ಇದೆ ಅಲ್ಲ, ಇದ್ರ ಮಧ್ಯದಲ್ಲಿ ಜಾಗ ಖಾಲಿ ಇದೆ, ಆದ್ರೂ ಯಾಕೆ ಏನು ಬೆಳೆಸಿಲ್ಲ ಅಲ್ಲಿ? ಗುಡ್ ಕ್ವಶನ್. ಏನಾಗುತ್ತೆ ಗೊತ್ತಾ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿನಗೆ. ಒಂದು ಸೇಬ್ ಇರುತ್ತೆ, ಆಪಲ್. ಒಬ್ರು ತಿನ್ನೋದು ಹೆಂಗಿರುತ್ತೆ, ಇಬ್ರು ತಿನ್ನೋದು ಹೆಂಗಿರುತ್ತೆ? ಅರ್ಧ ಸಿಗುತ್ತೆ. ಅರ್ಧ ಸಿಕ್ತಾಗ ಅದ್ರ ಪೌಷ್ಟಿಕಾಂಶ ಅರ್ಧನೇ ಸಿಗೋದು. ಏನಾಗುತ್ತೆ ಅಂದ್ರೆ ಭೂಮಿ ಆದ್ರೂ ಅಷ್ಟೇನೆ, ನಾವು ಸತ್ಯ ತುಂಬಾ ಬೆಳೆಸ್ತಾ ಹೋದಾಗ ಇದ್ರ ಪೌಷ್ಟಿಕಾಂಶ ಅದ್ರ ಉಪಯೋಗಿಸ್ಕೊ ಏನ್ ಗೊಬ್ಬರ ಕೊಡ್ತೀವಿ, ಫರ್ಟಿಲೈಸರ್ಸ್ ಕೊಡ್ತೀವೋ, ಕೊಟ್ಟಿಗೆ ಗೊಬ್ಬರ ಕೊಡ್ತೀವೋ, ನೀರ್ ಕೊಡ್ತೀವೋ, ಇದ್ರ ಜೊತೆಗೆ ಅದು ಉಪಯೋಗಿಸ್ಕೊ ಅದು ಬೆಳಿತಿರುತ್ತಲ್ಲ. ಬಟ್ ಏನ್ ಗೊತ್ತಾ, ಈಗ ಮಾವಿನ ತೋಟದಲ್ಲಿ ಮಧ್ಯ ಇದಾಕಿರ್ತಾರೆ, ಏನಾದ್ರು ಕಾಳುಗಳೆಲ್ಲ. ಮಾವಿನ ತೋಟ ಏನಾಗುತ್ತೆ ಹೇಳು, 40 ಅಡಿಗೆ ಒಂದ್ ಗಿಡ ಹಾಕಿರ್ತಾರೆ. ನಾವು 5 ಅಡಿಗೆ ಹಾಕಿದೀವಲ್ಲ. ಈಗ ನೀನ್ ನೋಡಿದ್ರೆ ನಮ್ ಸುತ್ತಮುತ್ತ ತೆಂಗು ಮರಗಳು ಕಾಣ್ತಿದೆ, ತೆಂಗು ಮರ ಸುತ್ತ ಇದೆ ನಮ್ಗೆ. ಬಟ್ ಇದ್ರ ಮಧ್ಯೆ ಹಾಕೋದಕ್ಕಾಗಲ್ಲ. ಅದೊಂದು ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ದು ಹಲಸಂದೆ ಕಾಳಿದೆ, ಆ ಕಡೆ ಹಲಸಂದೆ ಕಾಳು ಹಾಕಿದ್ವಿ, ಅವರೆಕಾಯಿ ಹಾಕ್ಬೋದು, ಬೀನ್ಸ್ ಏನೋ ಹಾಕ್ತಿವಿ ಅಂತ ಅನ್ಕೋ. ಅದಕ್ಕೆಲ್ಲ ಹುಳುಗಳು ಬರುತ್ತೆ, ರೋಗ ಬರುತ್ತೆ. ಆ ಹುಳುಗಳು ಇದು ಕತ್ಕೊಳ್ಳುತ್ತೆ. ಅವಾಗ ಅದ್ರ ನಾವೇ ಇನ್ವಿಟೇಷನ್ ಕೊಟ್ಟಂಗೆ, ಬರ್ರೋ ನಮ್ಮಲ್ಲಿ ರೇಷ್ಮೆ ಸೊಪ್ಪಿದೆ ಬರ್ರೋ ಅನ್ನೋ ತರ. ಅಂಡ್ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ, ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ, ಮತ್ತೆ ಇನ್ನೊಂದು ಹೈಲೈಟ್ ಮಾಡಿ ಹೇಳ್ತೀನಿ ನಾನು, ಎಲ್ಲಾ ವಿಡಿಯೋಗಳು ಅಷ್ಟೇ, ನಾನು ಯಾವ್ದೆಲ್ಲ ಫಾರ್ಮಿಂಗ್ ಆಗ್ತೀನಿ ನಮ್ಮ ಅನುಭವ ಹಂಚ್ಕೋತಾ ಇದ್ದೇನೆ ಹೊರತು ನಾನು ಇದರಲ್ಲಿ ಯಾವ್ದಾದ್ರು ಎಕ್ಸ್ಪರ್ಟೈಸೇಷನ್ ಇಲ್ಲ. ಓಕೆ, ನಾನು ಯಾವ್ದಾದ್ರು ಡಿಗ್ರಿ ಮಾಡಿ ಇನ್ನೊಂದು ಮಾಡಿದ್ರೆ ಮತ್ತೊಂದು ಮಾಡಿಲ್ಲ. ಸೊ ನಾವೇನಂದ್ರೆ ಚಿಕ್ಕ ವಯಸ್ಸಿಂದ ಇದನ್ನ ನೋಡ್ಕೊಂಡು ಬೆಳೆದಿದೀವಿ. ನಮ್ಮ ತಂದೆ ಮಾಡ್ತಿದ್ರು, ತಾತ ಮಾಡ್ತಿದ್ರು, ನಮ್ದು ಚಿಕ್ಕಪ್ಪ ಎಲ್ಲ ಮಾಡ್ತಿರೋದ್ರಿಂದ ನೋಡಿ ಬೆಳೆದ ನಮ್ಮ ಅನುಭವ ಹಂಚ್ಕೋತಾ ಇದೀವಿ ಹೊರತು ಇದ್ರಲ್ಲಿ ಯಾವ್ದಾದ್ರು ಎಕ್ಸ್ಪರ್ಟೈಸೇಷನ್ ಅಂದಿಲ್ಲ. ಬಟ್ ನಾನು ಹೇಳೋದಂತೂ ಸತ್ಯ, ಇದಷ್ಟೇ ಹೇಳ್ಬಲ್ಲ, ನಾನು ಅನುಭವ ಹಂಚ್ಕೋತಿದ್ದೀನಿ ನಾನು. ಓಕೆನಾ? ಮತ್ತೆ ನಾನು ಅಬ್ಸರ್ವ್ ಮಾಡೋದ್ ಮಟ್ಟಿಗೆ ನಮ್ಮ ಮಲ್ಬೆರಿ ಗಿಡಗಳಿಗೆ ಯಾವ್ದೇ ತರ ಕಾಯಿಲೆಗಳು ಬರಲ್ಲ. ಮೇಜರ್ಲಿ ಏನಾಗುತ್ತೆ ಅಂದ್ರೆ, ನಾವು ಸುಂಕ್ ಹುಳ ಅಂತ ಕರಿತೀವಿ, ಅದು ಹುಳಗಳು ಏನಾಗುತ್ತೆ, ಅದು ಸೇಮ್ ನಾವು ಮಲ್ಬೆರಿ ಲೀವ್ಸ್ ಏನ್ ಹಾಕ್ತಿವಿ ಹುಳುಗಳು, ಆ ಹುಳುಗಳ ಜಾತಿಗೆ ಸೇರಿದಂತ ಒಂದು ಹುಳ ಸುಂಕ್ ಹುಳ ಅಂತ ಕರಿತೀವಿ, ಕಂಬಳಿ ಹುಳ ಅಂತ ಕರೀತಾರೆ. ಈ ತರ ಅದು ಎಲೆಗೆ ಬಂದು ಎಲೆ ತಿಂತ ಹೋಗುತ್ತೆ, ಅಲ್ಲಿ ಮರಿ ಹಾಕ್ಬಿಡುತ್ತೆ, ಮೊಟ್ಟೆ ಹಾಕಿ ಮರಿ ಮಾಡುತ್ತದು. ಅದೊಂದು ಮೇಜರು. ಅವ್ರ ಚಿಕ್ಕ ಹುಳಗಳು ಬಂದು ಸುಳಿಯನ್ನೇ ತಿನ್ನುತ್ತೆ ಅದು. ಸೊ ನಾವೇನ್ ಮಾಡ್ತೀವಿ, ಟಾಟಾ ರೋಗರೆಲ್ಲ ಸಿಗುತ್ತೆ, ಅದನ್ನ ಸ್ಪ್ರೇ ಮಾಡ್ತೀವಿ. ಇನ್ನೊಂದು ವಿಚಾರ ಏನಂತಂದ್ರೆ, ಈ ತರ ಸ್ಪ್ರೇ ಮಾಡಿದ್ಮೇಲೆ ಯಾವ್ದೇ ತರ ಸೊಪ್ಪಿಗೆ, ಮಲ್ಬೆರಿ ಸೊಪ್ಪಿಗೆ 20 to 25 days ಆದ್ಮೇಲೆ ಹುಳುಗಳಿಗೆ ಹಾಕ್ಬೇಕು ಅದನ್ನ. ಪೆಸ್ಟಿಸೈಡ್ ಹಾಕೋದ ಅಲ್ಲಿ ಏನು ಕೆಮಿಕಲ್ ಫರ್ಟಿಲೈಸರ್ ಕೊಡ್ತೀವಿ ಅಂತಂದ್ರು ಕೂಡ 20 to 25 days ಆದ್ಮೇಲೆ ಅಷ್ಟೇ ನಾವು ಅದಕ್ಕೆ ಹುಳುಗಳಿಗೆ ಹಾಕ್ಬೇಕು. ಯಾಕೆಂದ್ರೆ ಹುಳುಗಳು ತುಂಬಾ ಸೆನ್ಸಿಟಿವ್. ನಾವ್ ಅನ್ಕೋಬಹುದು ಏನಿವತ್ತು ಗೊಬ್ಬರ ಹಾಕಿರ್ತೀವಿ, ಅದು ತಿನ್ಬಿಟ್ಟು ಹಾಕ್ಬೋದು ಅಂತ. ಬಟ್ ಅದೇನಾಗುತ್ತೆ ಅಂತಂದ್ರೆ, ನಾವು ಸ್ಟಾರ್ಟಿಂಗ್ ಹುಳು ತಂದಾಗ ಎಫೆಕ್ಟ್ ಆಗಲ್ಲ. ಆ ಎಫೆಕ್ಟ್ ಯಾವಾಗ ಹೊಡೆಯುತ್ತೆ ಅಂತಂದ್ರೆ, ಒಂದು 15-20 ದಿನ ಕಷ್ಟಪಟ್ಟಿರ್ತೀವಿ, ಗೂಡು ಕಟ್ಟೋ ಟೈಮಲ್ಲಿ ಗೂಡು ಕಟ್ಟಲ್ಲ, ಅದು ಸುಮ್ಮನೆ ತಲೆ ಎತ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಅದೇ ಒಂದು ಉದ್ದೇಶಕ್ಕೆ ಏನೇ ಒಂದು ಪೆಸ್ಟಿಸೈಡ್ ಹೊಡೆದ್ರು, ಇಲ್ಲ ಅಂತಂದ್ರೆ ಒಂದು ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರು ಕೂಡ 20 to 25 days ಆದ್ಮೇಲೆ ಹುಳುಗಳಿಗೆ ಸೊಪ್ಪು ಹಾಕ್ಬೇಕು. ನಂಗೆ ಈ ತೋಟಕ್ಕೆ ಬಂದ್ರೆ ಏನ್ ನೆನಪಾಗುತ್ತೆ ಗೊತ್ತಾ, ನಾವು ಒಂದ್ ವಿಡಿಯೋ ಮಾಡಿದ್ವಲ್ಲ ಇಲ್ಲಿ, ಏನಂತ? ಅದೇ ನನ್ ಸೀರೆದು, ಅದ್ ನೆನಪಾಗುತ್ತೆ. ಹೌದಾ? ಅದೊಂದು ಅಡ್ವಾಂಟೇಜ್ ನೋಡಿ, ರೇಷ್ಮೆ ತೋಟ ಮಾಡಿದ್ರೆ ಹೆಂಡತಿ ಒಳ್ಳೆ ಸೀರಿಯಲ್ ವಿಡಿಯೋ ಮಾಡ್ಕೊಳ್ಬಹುದು. ಈಗ ಇಲ್ಲೆಲ್ಲ ಸತ್ತೆ ಬೆಳ್ಕೊಂಡಿದೆ, ಪಾರ್ಥೇನಿಯಂ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಲ್ವಾ? ಕ್ಲೀನ್ ಮಾಡ್ಬೇಕು. ಏನಂದ್ರೆ ಪರವಾಗಿಲ್ಲ, ನೀನು ಒಳ್ಳೊಳ್ಳೆ ಕ್ವಶನ್ ಕೇಳ್ತೀಯಾ. ನೋಡಿ, ಈಗ ಗಿಡಗಳಿಗೆ ನಾವು ಈಗ ಸೊಪ್ಪು ಕಟ್ ಮಾಡಿದೀವಲ್ವಾ, ಇವಾಗ ಚಿಗುರುತ್ತಾ ಇದೆ, ಇವಾಗ ಕ್ಲೀನ್ ಮಾಡಬಾರ್ದು. ಯಾಕೆ ನಾವು ಟಿಲ್ಲರ್ ಹೊಡಿಯೋದ್ರಿಂದ ತುಂಬಾ ಸೆತ್ತೇನಾಗಲ್ಲ ಇಲ್ಲಿ. ಅಂದ್ರೆ ಒಂದು ಬೆಳೆ ಒಂದ್ಸಲ ಟಿಲ್ಲರ್ ಹೊಡಿತೀನಲ್ವಾ, ಮೇನ್ ಅಡ್ವಾಂಟೇಜ್ ಏನಂದ್ರೆ ಟಿಲ್ಲರ್ ಹೊಡಿಯೋದ್ರಿಂದ ಸತ್ಯಗಳೆಲ್ಲ ಬೇರ್ ಸಮೇತ ಸಾಯ್ತಾ ಹೋಗುತ್ತೆ. ಆಮೇಲೆ ನಾವು ಕೂಲಿ ಕರಿತೀವಿ, ಕೂಲಿಗೆ ಇನ್ ದಿ ಸೆನ್ಸ್ ಅವ್ರನ್ನ ಹೈರ್ ಮಾಡ್ತೀವಿ, ಒಂದ್ ದಿವಸ ಹೊಡ್ಕೊಡಪ್ಪ ಅಂತ. ಎಲ್ಲರೂ ಅಲ್ಲ, ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರು ಡೀಸೆಲ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಡೀಪ್ ಬಿಡೋದೇ ಇಲ್ಲ, ಮೇಲ್ ತಿರುಗಿಸ್ಬಿಟ್ಟು ಹೋಗ್ಬಿಡ್ತಾರೆ. ಬಿಸಿನೆಸ್. ಅದಕ್ಕೆ ನಾನೇ ಟಿಲ್ಲರ್ ತಗೊಂಡೆ. ಆ ಟಿಲ್ಲರ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ, ನೋಡಿ, ಒಳ್ಳೆ ಟಿಲ್ಲರ್, ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ಈ ಲೆವೆಲ್ ಇದೆ ಅಲ್ವಾ ಚಂದು, 1 ಅಡಿ ಸೊಪ್ಪು ಬೆಳಿತಂಗೆ ವೆಯ್ಟ್ ಮಾಡ್ತೀನಿ, ಆಮೇಲೆ ಕ್ಲೀನ್ ಮಾಡ್ತೀನಿ. ಆಗ ನನಗೆ 15 days ಇಲ್ಲಿ ಟೈಮ್ ಕೊಟ್ರೆ, ನಾನು ನೆಕ್ಸ್ಟ್ ಬ್ಯಾಚ್ಗೆ 15 days ಲೇಟ್ ಆಗಿ ಕ್ಲೀನ್ ಮಾಡ್ಬೋದು. ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ, ಇನ್ನೊಂದ್ ಕಡೆ ಸೊಪ್ಪು ತೋರಿಸ್ತೀನಿ ಅಲ್ಲಿ, ಅಷ್ಟು ಉದ್ದ ಬೆಳೆದ ಮೇಲೆ
ಟಿಲ್ಲರ್ ಹೊಡಿಬಾರ್ದು. ಅಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 3 ಫೀಟ್ ಬೆಳೆದ್ಬಿಡ್ತು ಸೊಪ್ಪು ಅಂತಂದ್ಮೇಲೆ ಯಾವುದೇ ಕಾರಣಕ್ಕೂ ಟಿಲ್ಲರ್ ಅಲ್ಲಿ ಯಾವುದೇ ಉಳುಮೆ ಮಾಡಕ್ ಹೋಗ್ಬಾರ್ದು. ಏನಕ್ಕೆ ಅಂತಂದ್ರೆ ನಾವು ಉಳುಮೆ ಮಾಡ್ತಾ ಮಾಡ್ತಾ ಗಿಡದ ಬೇರ್ಗೆ ಏನಾದ್ರು ಏಟ್ ಬಿದ್ರೆ ಸೊಪ್ಪು ಹಣ್ಮೆಟ್ಬಿಡುತ್ತೆ. ಹಣ್ಮೆಟ್ಟೋದು ಇನ್ ದ ಸೆನ್ಸ್ ಗ್ರೀನಿಶ್ ಇರೋದು, ಅದು ಒಂಥರ ಯೆಲ್ಲೋಯಿಶ್ ಆಗ್ಬಿಡುತ್ತೆ. ಅದು ನಾವು ಹುಳುಗ್ ಹಾಕಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಂದ್ರೆ ನಾನು ಮಲ್ಬೆರಿದೆಲ್ಲ ಒಂದೊಂದ್ಸತಿ ಹಣ್ಣದು ಫೋಟೋ ಹಾಕಿದ್ದೆ, ಅವಾಗ ಎಲ್ರು ನಮ್ಗೂ ಕೊಡಿ ಅಂತ ಕೇಳ್ತಾರೆ. ಅದು ಜಾಸ್ತಿ ಬಿಡಲ್ಲ, ಎಲ್ಲೋ ಒಂದ್ ಸ್ವಲ್ಪ ಇರುತ್ತೆ ಅಷ್ಟೇ. ಹೌದೌದು, ಇವರೆಲ್ಲ ತಂದ್ಕೊಡ್ತಾರೆ, ನಾನ್ ತಿಂತೀನಿ ಅಷ್ಟೇ. ಈಗ ಅದು ತೋರಿಸ್ತೀನಿ ಇರೋದು. ಇಲ್ಲಿ ಕಾಣ್ತಿದಿಲ್ಲ ಚಂದು, ಇದು ನೆಕ್ಸ್ಟ್ ಹಣ್ಣಾಗುತ್ತೆ. ಇದು ಈಗ ಇದಕ್ಕಿಂತ ಚಿಕ್ಕದು ಅಂತಂದ್ರೆ ನೋಡಿ, ಇಲ್ಲಿ ಹೂ ಆಗಿದೆ, ಇದು ನೆಕ್ಸ್ಟ್ ಹಣ್ಣಾಗುತ್ತೆ. ಇದು ಯಾವ ತರ ಅಂದ್ರೆ ಸ್ಪೆಷಾಲಿಟಿ, ಇದು ಮಲ್ಬೆರಿ ಹಣ್ಣದು ಇವಾಗ ಗ್ರೀನ್ ಇದೆ, ನೆಕ್ಸ್ಟ್ ರೆಡ್ ಆಗುತ್ತೆ. ಅವಾಗ ರೆಡ್ ಇದ್ರೆ ಕಾಯಿ ಅಂತ ಹಣ್ಣಲ್ಲ, ಹುಳಿ ಇರುತ್ತೆ. ನೀನ್ ಯಾವಾಗ ಅದು ಬ್ಲಾಕ್ ಕನ್ವರ್ಟ್ ಆಗುತ್ತೆ ಅವಾಗ ಹಣ್ಣು ಆಗೋದು. ಸೊ ಏನಾಗುತ್ತೆ ನೋಡಿ, ಈಗ ನಾವು ಇಷ್ಟು ಗಿಡಕ್ಕೆ ಇಲ್ಲಿ 1-2 ಕಡೆ ಬಿಟ್ಟಿದೆ ಅಷ್ಟೇ. ನಾವೇನ್ ಮಾಡ್ತೀವಿ, ಕಟ್ ಮಾಡ್ಬಿಡ್ತೀವಲ್ಲ, ತುಂಬಾ ಬೆಳೆಯ ತನಕ ಮರ ಎಲ್ಲ ಮಾಡಲ್ವಲ್ಲ, ಕಟ್ ಮಾಡೋದ್ರಿಂದ ನಮ್ಗೆ ಅಷ್ಟು ಹಣ್ಣು ಸಿಗಲ್ಲ. ಮಲ್ಬೆರಿ ಹಣ್ಣು ಏನೋ ಅದೃಷ್ಟವಂತೆ, ಸಿಕ್ತಾಗೆಲ್ಲ ತಗೊಂಡ ಕೊಡ್ತೀನಿ, ತಿಂತಾರೆ. ಆಮೇಲೆ ಒಳ್ಳೇದು, ಹೌದು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಮೇಲೆ ಅವಾಗಿನ ಕಾಲದಿಂದನೂ ಅದನ್ನ ತಿನ್ಕೊಂಡ್ ಬಂದಿದ್ದಾರೆ. ಅದನ್ನ ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಅವ್ರಿಗೆ BP ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತಾರೆ ಯೂಶಲಿ. ಮತ್ತೆ ವಿಟಮಿನ್ ಸಿ ಇದೆ, ಅದು ಹುಳಿ ಅಂಶ ಇರೋದ್ರಿಂದ ವಿಟಮಿನ್ ಸಿ ಇರುತ್ತೆ, ತುಂಬಾ ಒಳ್ಳೇದು ತಿಂದ್ರೆ. BP ಬರಲ್ಲ ಅಂದ್ರೆ ನಿಂಗೆ 1 kg ತಿನ್ಸ್ಬೇಕಾ ದಿನಕ್ಕೆ ಅಂತ ಅಲ್ಲ ಹೇಳಿದ್ದು, ಹಂಗೆ ಹೇಳ್ತಾರೆ, ನಾನು ಕೇಳ್ಪಟ್ಟಿದ್ದೀನಿ ಅದನ್ನ. ಓಕೆ. ಆಮೇಲೆ ಎಲ್ಲೇ ಸಿಕ್ಕಿದ್ರು ಅದು ಆದಷ್ಟು ತಿನ್ನಕ್ ಟ್ರೈ ಮಾಡಿ, ಒಳ್ಳೇದು ಅದು ತುಂಬಾ. ಓಕೆ, ನೆಕ್ಸ್ಟ್ ಬ್ಯಾಚ್ಗೆ ಸೊಪ್ಪು ಒಂದಿದೆ ತಡ. ಮೇಡಮ್ ಹೋಗಿ ಆಗಲೇ ಹಣ್ಣು ಹುಡುಕ್ತಾವ್ರಲ್ಲಿ, ಸಿಗಲ್ಲ ಬಾಯ್ದು, ಹಣ್ಣಿಲ್ಲ ಬಾಯಿ ಅಂತಲ್ಲ ಕೆಲ್ಸ್ಕೊಬೇಡ, ಸಿಕ್ಕಿದ್ರೆ ಅದೃಷ್ಟ. ಒಂದು ಅನುರಾಗದ ಕಾವ್ಯ ಎಂದ, ಅದಿಲ್ಲೇ ಮಾಡಿದ್ದು ಹಂಗೆ. ಆಮೇಲೆ ಏನ್ ಗೊತ್ತಾ, ಅದೃಷ್ಟ ಅಲ್ಲ, ನನ್ ದುರಾದೃಷ್ಟ. ಏನು? ಹಣ್ಣು ನಿಂಗ್ ಸಿಕ್ಕರು ನೀ ತಿಂತೀಯಾ, ನಂಗ್ ಸಿಕ್ಕಿದ್ರು ನೀ ತಿಂತೀಯಾ? ನೀವೇ ತಿನ್ಕೊಂಡ್ ಆಮೇಲೆ ತಂದ್ಕೊಡಿ. ಬೇಡಪ್ಪ, ಮನ್ಸು ಸೊಪ್ಪಲ್ಲ, ಹೆಂಡತಿ ಚೆನ್ನಾಗಿರ್ಬೇಕು ಅಂತ. ಅಯ್ಯೋ. ಸೊ ನೋಡಿ, ಇವಾಗ ಈ ಸೊಪ್ಪು ರೆಡಿ ಇದೆ ನಮ್ಗೆ, ಈ ಬ್ಯಾಚ್ ರೆಡಿ ಇದೆ. ಅಂದ್ರೆ ಇನ್ನು ಸೊಪ್ಪು ಅಂದ್ರೆ ಎಲೆಗಳ ಅಗ್ಲ ಬರ್ತಾ ಹೋಗುತ್ತೆ. ನಾವು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡೆ ದೊಡ್ಡದಾದ್ಮೇಲೆ, ಬಟ್ ಬೇರೆ ಪ್ಲಾನ್ಸ್ ಇದೆ ನೆಕ್ಸ್ಟ್ ವೀಕೆಂಡಲ್ಲೆಲ್ಲ, ಅದಕ್ಕೆ ಇವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಬ್ಯಾಚ್ ರೆಡಿ ಇರೋ ಸೊಪ್ಪು. ನಾನು ಅವಾಗಲೇ ಹೇಳ್ದಂಗೆನೆ, ಯಾವಾಗ ನಾವು ಹಳೆ ಪದ್ಧತಿನ ಫಾಲೋ ಮಾಡ್ತೀವಿ, ಇಷ್ಟು ಸೊಪ್ಪು ಬರಕ್ ಸಾಧ್ಯ ಇಲ್ಲ. ಸೊಪ್ಪು ಈ ತರ ಬೆಳೆಯಲ್ಲ, ಇಷ್ಟು ಸೊಪ್ಪು ಚೆನ್ನಾಗಿ ಬರಲ್ಲ. ಅದೇ ಉದ್ದೇಶಕ್ಕೆ ಎಲ್ಲರೂ ಮರಗಟ್ಟಿ ಫಾಲೋ ಮಾಡಿ. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ನಾವು ಡ್ರಿಪ್ ಇರಿಗೇಷನ್ ಫಾಲೋ ಮಾಡ್ತೀವಿ. ಇಲ್ಲಿ ಬಾ, ಈ ಕಡೆ ಇಲ್ಲಿ ಬಾ. ಇಲ್ಲಿ ನೋಡಿದ್ರೆ ನೀವು ನೋಡಿ, ಇಲ್ಲಿ ಒಂದು ತೊಟ್ಟು ನೀರು ಬೀಳುತ್ತೆ, ಇಲ್ಲಿ ಒಂದು ತೊಟ್ಟು ನೀರು ಬೀಳುತ್ತೆ. 1.5 ಅಡಿಗೆ ಒಂದೊಂದು ತೂತಿರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಮೈಕ್ರೋಟ್ಯೂಬ್ ಅಂತ ಕರಿತೀವಿ. ಇದು 2 ತರ ಬರುತ್ತೆ, ಮೈಕ್ರೋಟ್ಯೂಬ್ ಅಂತ ಒಂದು, ಇನ್ಲೈನ್ ಅಂತ ಒಂದು. ಅದ್ಯಾವ ತರ ಬರುತ್ತೆ ಅಂತಂದ್ರೆ, ಇಲ್ಲಿಗೆ ಒಂದು ತೂತ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಗ ಗೆಡ್ಡೆ ಇದೆ ಅಲ್ವಾ, ಇಲ್ಲೊಂದು ತೂತ್ ಮಾಡ್ತೀವಿ, ಇಲ್ಲಿಗೆ ಚಿಕ್ಕದು ಇನ್ನೊಂದು ಪೈಪ್ ಹಾಕ್ತಿವಿ, ಅದ್ ನೀರಲ್ಲಿ ಬೀಳ್ತಾ ಹೋಗುತ್ತೆ. ಬಟ್ ಅಲ್ಲಿ ಪ್ರಾಬ್ಲಮ್ ಎಲ್ಲಿಂದ ಆಗುತ್ತೆ ಅಂತಂದ್ರೆ, ಇಲ್ಲಿ ಇಷ್ಟು ಮಾತ್ರ ತೇವಾಗುತ್ತೆ. ಇಲ್ಲೇನಾಗ್ತಾ ಅಡ್ವಾಂಟೇಜ್ ಏನಂದ್ರೆ, ನೋಡು, ಈ ಬೇರು ಇಲ್ಲೆಲ್ಲ ಬಂದಿರುತ್ತೆ, ಇಲ್ಲೂ ನೀರು ಬೀಳುತ್ತೆ, ಇಲ್ಲೂ ನೀರು ಬೀಳುತ್ತೆ. ಇಲ್ಲೆಲ್ಲ ತೇವಾಗೋದ್ರಿಂದ ಎಲ್ಲಾ ಬೇರ್ಗೂ ನೀರು ಸಿಗುತ್ತೆ, ಮತ್ತೆ ತೋಟ ತಂಪಾಗಿರುತ್ತೆ. ಇದೊಂದು ತುಂಬಾ ಫಾಲೋ ಮಾಡ್ಬೇಕು ಎಲ್ಲರೂ. ನನ್ನ ಸಜೆಷನ್ ಗುರು, ಎಲ್ಲರೂ ಇನ್ಲೈನ್ ಹಾಕೊಂಡ್ರೆ ಅನುಕೂಲ, ನೀರ್ ಸೇವ್ ಆಗುತ್ತೆ ಒಂದು, ಮತ್ತೆ ಈ ತರ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಈ ಸಣ್ಣ ಪುಟ್ಟ ಶಿಲ್ಟ್ ಬರುತ್ತೆ, ಕಡ್ಡಿ ಕಸನೋ ಶಿಲ್ಟು, ಇದೆಲ್ಲ ಬಂದಾಗ ಅದು ಮೈಕ್ರೋಟ್ಯೂಬ್ ಸಿಗಾಕೊಂಡ್ಬಿಟ್ರೆ ನೀರ್ ಬರಲ್ಲ. ಬಟ್ ಇದೆಲ್ಲ ಏನಂತಂದ್ರೆ, ಒಂದು ತೂತು ಮುಚ್ಚು ಇನ್ನೊಂದು ತೂತು ಬೀಳುತ್ತಲ್ಲ. ಸೊ ಈಗ ನನಗೆ 5x5 ಹಾಕಿದ್ದೀನಿ ಅಂದ್ರೆ, ನಾನು ಅಲ್ಲಿಂದ ಇಲ್ಲಿಗೆ ಕಮ್ಮಿ ಅಂದ್ರೆ 3 ತೂತು ಬರುತ್ತೆ, ನನಗೆ 3-4 ಕಡೆ ಬರುತ್ತೆ. ಸೊ ಎಲ್ಲಾ ಕಡೆ ತೇವಾಗ್ತಾ ಹೋಗುತ್ತೆ. ಇದೊಂದು ದೊಡ್ಡ ಮರಗೆಡ್ಡೆ ಇದೆ, ಈಗ ಇಲ್ಲಿ ಒಂದು ಚಿಕ್ಕದಾಗಿ ಮತ್ತೆ ಕೆಳಗಡೆ ಬರ್ತಾ ಇದೆ. ಅದನ್ನ ಹಂಗೆ ಬಿಟ್ಬಿಡ್ತೀರಾ, ಏನ್ ಮಾಡ್ತೀರಾ? ಏನ್ ಮಾಡ್ತೀವಿ ಅಂತಂದ್ರೆ, ಯಾವಾಗ್ಲೇ ಹೇಳ್ದೆ ನಾನು, ಸೊ ಇದು ಕೆಳಗಡೆ ಇನ್ನೊಂದು ಗಿಡ ಬಂದಾಗ ಅದು ಇದ್ರನ್ನ ಪೌಷ್ಟಿಕಾಂಶ ಎಳ್ಕೊಳ್ಳುತ್ತೆ ಅಂತ. ಸೇಮ್ ಕಾನ್ಸೆಪ್ಟ್, ಇದೊಂದು ಬ್ರಾಂಚ್ ಬರ್ತಾ ಇದೆ. ಇದು ನಾನೇನ್ ಮಾಡ್ತೀನಿ, ಸ್ವಲ್ಪ ಬೆಳೆದಂಗ್ ಬಿಟ್ಟಿದ್ದೀನಿ ಅಷ್ಟೇ. ಇನ್ನೊಂದು 2-3 ಡೇಸ್ ಅಲ್ಲಿ ಇದೆಲ್ಲ ಕಟ್ ಮಾಡ್ತೀವಿ. ಕಟ್ ಮಾಡಿ ಈ ಸೊಪ್ಪನ್ನ ನಾವು ಕುರಿಗೆ ಮೇಕೆ ಕೊಡ್ತೀವಿ. ಏನಕ್ಕೆ ಅಂತಂದ್ರೆ, ಈಗ ಬೆಳಿತಾ ಬಿಡ್ತೀವಿ ಅನ್ಕೋ, ನಂಗೆ ಇಲ್ಲೊಂದು ಬ್ರಾಂಚ್ ಬಂದ್ಬಿಡ್ತದೆ ದೊಡ್ಡದಾಗಿ, ಗಡ್ಡಿ ದಪ್ಪ ಆದಾಗ ನಂಗೆ ಇಲ್ಲೆಲ್ಲ ಸೊಪ್ಪು ಬರಕ್ ಹೋದ ಸಮಸ್ಯೆ ಆಗುತ್ತೆ. ಅದನ್ನ ಮಾಡಕ್ ಹೋಗಲ್ಲ ನಾವು. ಅದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಕಟ್ ಮಾಡಿದಾಗ ನಮ್ ಕುರಿ ಮೇಕೆ ಮೇವಾಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಅವಾಗಲೇ ಹೇಳಿದ್ನಲ್ಲ, ಮಣ್ಣು ಸೊಪ್ಪು ಹಾಕ್ಬಾರ್ದು ಅಂತ ಹುಳುಗಳಿಗೆ. ಅದೇನಕ್ಕೆ ಹಾಕ್ಬಾರ್ದು ಅಂದ್ರೆ ನೆಕ್ಸ್ಟ್ ಸೀರೀಸ್ ಹೇಳ್ತೀನಿ ನಾನು, ಕಂಪ್ಲೀಟ್ ವಿಡಿಯೋ ಕೊಡ್ತೀನಿ ಅದು. ಸೊ ಅದಕ್ಕೇನೆ ಈ ಕೆಳಗಡೆ ಸೊಪ್ಪು ಹಾಕಲ್ಲ ನಾವು, ಕುರಿ ಮೇಕೆ ಹಾಕ್ತಿವಿ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ, ನಾವು ಅದು ಕಂಡುಕೊಂಡಿರೋದು, ಸೊಪ್ಪು ಈಗ ಭೂಮಿಯಿಂದ ಒಂದು 4 ಅಡಿ ಮೇಲಿದೆ ಅಲ್ವಾ ನಮ್ಗೆ, ನಾವೇನ್ ಮಾಡ್ತೀವಿ, ಕೆಳಗಡೆ ಕುರಿ ಮೇಯಿಸ್ತೀವಿ. ನೀನ್ ಮಂದಾ ಕುರಿ ನೋಡಿದ್ಯಾ? ಮಂದಾ ಕುರಿ ಅಂತಾರೆ, ಊರ ಮೇಲೆ ಒಂದಷ್ಟು ಕುರಿಗಳು ಬಿಟ್ಕೊಂಡು ಹೋಗ್ತಾರಲ್ಲ, ಅವ್ರು ಏನ್ ಬಿಸ್ನೆಸ್ ಮಾಡ್ತಾರೆ ಹೇಳು?
ಅಂದ್ರೆ ಬ್ರೀಡ್ ಮಾಡಿ ಮಾಡಿ ಮಾರ್ತಾರೆ. ಅದೊಂದು ಅವ್ರ ಮೇಜರ್ ಬಿಸ್ನೆಸ್ ಏನಿರುತ್ತೆ ಅಂತಂದ್ರೆ, ಹ್ಮ್. ಈಗ 1,000 ಕುರಿ ಇರುತ್ತೆ ಅಂತ ಅನ್ಕೋ ಅವ್ರ ಹತ್ರ. ಹ್ಮ್. 1,000 ಕುರಿ ಇದ್ರೆ ಅವರು ಊರ ಮೇಲೆ ಕರ್ಕೊಂಡ್ ಬರ್ತಾರೆ ಬೇಸಿಗೆ ಟೈಮಲ್ಲಿ ಮೇಜರ್ಲಿ. ಇವಾಗೆಲ್ಲ ಫಸ್ಲಾಕಿರ್ತಾರೆ, ಅದು ತಂಗ್ಸೋದು ಅಂತ ಕರೀತಾರೆ ನಮ್ ಕಡೆ. ಒಂದು ರಾತ್ರಿ ಅವ್ರು 2 ರಾತ್ರಿ ಅಲ್ಲೇ ಉಳ್ಸೋದು, ಅದನ್ನ ಕುರಿಗಳನ್ನ ಮಲಗಿಸೋದು ಭೂಮಿಲಿ. ಅದ್ ಹೆಂಗಾಗತ್ತೆ ಅಂತಂದ್ರೆ, ಬೆಳಿಗ್ಗೆ ಮೇಯ್ಕೊಂಡ್ ಬಂದಿರುತ್ತಾ, ರಾತ್ರಿ ಎಲ್ಲ ಒಂದ್ ಕಡೆ ಮಲಗಿದಾಗ ಅದು ಪಿಕ್ಕೆ ಹಾಕುತ್ತಾ, ಗೊಬ್ಬರ ಆಗತ್ತೆ. ಅದು ಮೇಜರ್ ಅಡ್ವಾಂಟೇಜ್ ಅವ್ರಿಗೆ, ಆಯ್ತಾ. ಆ 1,000 ಕುರಿ ಮಲ್ಕೋತೀನಿ ಅಂತಂದ್ರೆ, 1 ಎಕರೆ ಇತ್ತು ಅಂತಂದ್ರೆ ಆಲ್ಮೋಸ್ಟ್ 1 ಎಕರೆ ತುಂಬಾ ಮಲ್ಕೊಳ್ಳುತ್ತದು. ಓಕೆನಾ. ಸುತ್ತ ಬಲೆ ಹಾಕ್ಬಿಡ್ತಾರ, ಎಲ್ಲೂ ಹೋಗಲ್ಲ. ಅದು ಸುಸು ಮಾಡುತ್ತೆ, ಪಿಕ್ಕೆ ಹಾಕತ್ತೆ, ಎಲ್ಲ ಗೊಬ್ಬರ ಅದು. ಓ, ಈ ಕಾನ್ಸೆಪ್ಟ್ ನಂಗೆ ಗೊತ್ತಿರ್ಲಿಲ್ಲ. ಸೊ ಅದು ಮೇನ್ ಅಡ್ವಾಂಟೇಜ್. ನೀವ್ ಅನ್ಕೊಂಡ್ರೆ ಬ್ರೀಡ್ ಮಾಡಿ ಮಾರ್ತಾರೆ, ಹೌದು ಬ್ರೀಡ್ ಮಾಡಿ ಮಾರ್ತಾರೆ. ಅವರೇ ಕೋಟಿಗೆ ಅವ್ನಿಗೆ 1,000 ಕುರಿ ಇದೆ ಅಂತಂದ್ರೆ ಒಂದು ಕುರಿಗೆ 10,000 ದುಡ್ಡು ಎಷ್ಟಾಯ್ತು ಲೆಕ್ಕ ಹಾಕೋ, ಹೌದು ಆತರ. ಬಟ್ ಅಲ್ಲ, ಈಗ ಅವ್ರಿಗೆ ಪೇ ಮಾಡ್ಬೇಕಾ? ಅಂದ್ರೆ ಕೆಲವೊಂದ್ ಕಡೆ ಪೇ ಮಾಡಿಸ್ಕೋತಾರೆ, ಹಾ. ಸಣ್ಣ ಪುಟ್ಟ ಅಮೌಂಟ್. ಕೆಲವೊಂದ್ ಕಡೆ ಅಕ್ಕಿ ರಾಗಿ ಈ ತರ ಇಸ್ಕೋತಾರೆ. Okay. ಇವಾಗ ಯಾರು ಅಕ್ಕಿ ರಾಗಿ ಇಸ್ಕೋತಾ ಇಲ್ಲ, ಮೇಜರ್ಲಿ ಪೇ ಮಾಡಿಸ್ಕೋತಾರೆ. Okay. ಆಮೇಲೆ ಅಡ್ವಾಂಟೇಜ್ ಹೇಳಿ ನೋಡಿ, ಎಷ್ಟೊಂದು ಅಡ್ವಾಂಟೇಜ್ ಇದೆ ಇದ್ರಲ್ಲಿ. ಈಗ ಒಂದ್ ಕಡೆ ನಾನು ಕುರಿ ಸಾಕಿದೀನಿ, ನನ್ ಕಡೆ ಗೊಬ್ಬರ ತಗೊಂಡು ಜಮೀನ್ ಹಾಕ್ಬೇಕಾಗಿತ್ತಾ? ಹೌದು. ಅದಕ್ಕೆ ಕೆಲ್ಸನೇ ಇಲ್ಲ. ಕುರಿ ಫ್ರೆಶ್ ಗೊಬ್ಬರ. ಅದಕ್ಕೆ ಏನ್ ಮಾಡ್ತಾರೆ, ಬೇಸಿಗೆಲೆಲ್ಲ ಅವ್ನಿಗೆ ತಂಗಿಸ್ತಾರೆ. ನಮ್ಮ ಅಂದ್ರೆ ಈಗ ಹಿಂದೆ ತುಂಬಾ ಫಾಲೋ ಮಾಡ್ತಿದ್ವಿ, ಎಲ್ಲ ತೋಟ ಮಾಡ್ಕೊಂಡ್ಬಿಟ್ಟಿದೀವಿ. ಇವಾಗ ಅಷ್ಟು ಅದಕ್ಕೆ ಡಿಪೆಂಡ್ ಆಗಿಲ್ಲ. ಬಟ್ ಕೆಲವೊಂದ್ ಕಡೆ ಈಗಲೂ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ತುಂಬಾ ಬಿಸ್ನೆಸ್ ಇದೆ ಇನ್ನೂ ಕೂಡ. Okay. ಏನ್ ಮಾಡ್ತಾರೆ, ಈಗ ಒಂದು ಕಡೆ ಸ್ಟಾರ್ಟ್ ಆಯ್ತು, ಒಂದು 20 ಎಕರೆ ಜಮೀನ್ ಇತ್ತು ಅಂತಂದ್ರೆ, ಹ್ಮ್. ಒಂದು 20 ಜನ ಇತ್ತು ಅಂತ ಅನ್ಕೋ. ನಮ್ಮ ಜಮೀನ್ ಒಂದಿನ ಉಳ್ಸಪ್ಪ, ನಮ್ ಜನ ಒಂದ್ಸಲ ಉಳ್ಸಪ್ಪ ಅಂದ್ಬಿಟ್ಟು ಆತರ ಗೊಬ್ಬರ ಮಾಡ್ತಾರೆ. ಅಂದ್ರೆ ಅವ್ರಿಗೆ 2 ಬಿಸ್ನೆಸ್. ಆಮೇಲೆ ಒಳ್ಳೆ ಫಸಲು ಬರುತ್ತೆ. ಅದೆಲ್ಲರೂ ಈಗ ನಾನು ಹೇಳೋದು ಮಂದಾ ಕುರಿ ಎಲ್ಲ ತಂಗ್ಸಿ ಜಮೀನಲ್ಲಿ. ಬೇಕಾದ್ರೆ ನಾನು ಕುರಿ ಮೇಕೆ ಗೊಬ್ಬರ ಹಾಕೋತೀನಿ, ಬಟ್ ತಂಗ್ಸಿ ಒಳ್ಳೇದದು. ನಾನು ಕುರಿ ಬಿಡೋದನ್ನ ನೋಡಿದೀನಿ ಇಲ್ಲಿ. ಅಂದ್ರೆ ಕುರಿ ಬಿಟ್ಕೊಂಡು ಕೂತಿರ್ತಾರೆ ಅತ್ತೆ ಮಾವ, ನೋಡಿದೀನಿ. ಮೇಕೆನ್ ಯಾಕೆ ಬಿಡಲ್ಲ ಅಂದ್ರೆ, ನಾನೇ ಹೇಳಾ, ಸುಮ್ನೆ ನನಗನ್ಸಿದ್ದು ಅದು ಇದನ್ನ ಇಲ್ಲಿಂದ ಹಿಂಗೆ ಇಷ್ಟ್ ಫೀಟ್ ಹಿಂಗೆ ಹತ್ಬಿಟ್ಟು ಇಲ್ಲಿ ಮೇಯ್ದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಮೇಕೆ ಸ್ವಭಾವ ಏನಂತಂದ್ರೆ, ಮೇಕೆ ಇರೋದೇ ಹಂಗೆ ಅದು. ಈಗ ಮೇಕೆಗಳು ಸೊಪ್ಪು ತಿಂತವೆ ಮೇಜರ್ಲಿ ಡಿಪೆಂಡಿಂಗ್ ಆನ್ ಲೀವ್ಸ್. ಈಗ ಬೇಲಿಲೆಲ್ಲ ಬೆಳೆದಿರುತ್ತೆ. ಅದಕ್ಕೆ ಏನ್ ಮಾಡ್ತವೆ, 2 ಕಾಲ್ ಮೇಲಕ್ಕೆ ಹಾಕಿ ಮೇಯ್ತವೆ. ಸೊ ನಾನು ದೊಡ್ಡ ಮೇಕೆ ಇದೆಯಲ್ಲ, ಅದು ಎತ್ತರ ಬರುತ್ತೆ ಅಂತಂದ್ರೆ ಕಾಲ ಕೈಲಿ ಬರುತ್ತದು, ಸೊಪ್ಪೆಲ್ಲ ತಿಂದ್ಬಿಡುತ್ತೆ. ಅದೇ ಉದ್ದೇಶಕ್ಕೆ ಮೇಕೆ ಬಿಡಲ್ಲ ನಾವು. ನಿನ್ಗೆ ಕರೆಕ್ಟ್ ಅಲ್ಲ, ನೋಡ್ ಕಲಿತಾ ಇದೆಯಾ ನೀನು, ವೆರಿ ಗುಡ್. ಅದೇ ಉದ್ದೇಶಕ್ಕೆ ನಾವು ಮೇಕೆಗಳು ಬಿಡಲ್ಲ. ಇದನ್ನ ಹಸುಗೂ ತಿನ್ಸ್ಬೋದಾ? ತಿನ್ಸ್ಬೋದು. ಒಳ್ಳೆ ಗುಡ್ ಕ್ವಶನ್, ಒಳ್ಳೆ ಕ್ವಶನ್ ಕೇಳ್ತೀಯಾ. ಹಸುಗೂ ತಿನ್ಸ್ಬೋದು, ಮೇಕೆ ಕುರಿಗೂ ತಿನ್ಸ್ಬೋದು. ಇದೊಂದು ಒಂದು ಡಿಸ್ಅಡ್ವಾಂಟೇಜ್ ಇದೆ. ಈ ಸೊಪ್ಪು ತುಂಬಾ ಹೀಟ್, ಪ್ರಾಣಿಗಳಿಗೆ ತುಂಬಾ ಹೀಟು. ತೆನೆ ಕುರಿಗಳು ಅಂದ್ರೆ ತೆನೆ ಆಗ ಯಾವ ಪ್ರಾಣಿಗಳಿಗೂ ಕೊಡಬಾರ್ದು. ತೆನೆ ಕೆಲವರು ಅರ್ಥ ಆಗಲ್ವೇನೋ, ಪ್ರೆಗ್ನೆಂಟ್ ಯಾವ ಪ್ರಾಣಿಗಳಿಗೂ ಕೊಡಬಾರ್ದು. ಯಾಕಂದ್ರೆ ಹೀಟ್ ಇರೋದ್ರಿಂದ ಅಬಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕೊಟ್ರು ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ನಾವೇನ್ ಮಾಡ್ತೀವಿ, ಮೇಜರ್ಲಿ ಕೊಡೋದು ನಾವು ಟಗರ್ ಮರಿಗಳು ತುಂಬಾ ಸೊಪ್ಪು ಕೊಡ್ತೀವಿ. ಹೆಣ್ಮರಿಗಳಿದ್ದಾಗ ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ. ಅದು ಪ್ರೆಗ್ನೆಂಟ್ ಆಗ್ಲಿ ಬಿಡ್ಲಿ, ಬಿಕಾಸ್ ನಾವ್ ಪ್ರೆಗ್ನೆಂಟ್ ಆಗಿದೆ ಹಸುಗಳು ಗೊತ್ತಾಗ್ಬಿಡುತ್ತೆ ನಮ್ಗೆ. ಹಸುಗಳು ನಮ್ದು ಟ್ರ್ಯಾಕ್ ಇಟ್ಟಿರ್ತೀವಿ ನಾವು, ಯಾವಾಗೆಲ್ಲ ಹೀಟ್ ಮಾಡಿಸ್ಕೊದ್ವಿ, ಹೀಟ್ ಕೊಡ್ಸಿದ್ವಿ, ಮತ್ತೆಲ್ಲ ಟ್ರ್ಯಾಕ್ ಇರ್ತೀವಿ. ಬಟ್ ಕುರಿಗಳು ಮೇಕೆಗಳು ಗುಂಪದಿರುತ್ತೆ, ಗೊತ್ತಾಗಲ್ಲ ನಮ್ಗೆ. ಅದಕ್ಕೆ ಏನ್ ಮಾಡ್ತೀವಿ, ನಾವು ಗಂಡು ಮರಿಗಳನ್ನ ಸಪರೇಟ್ ಏನ್ ಇಟ್ಕೊಂಡಿರ್ತೀವಿ, ಅದು ತುಂಬಾ ಸೊಪ್ಪು ಕೊಡ್ತೀವಿ ಇದು. ಬಟ್ ಹೆಣ್ಮರಿಗಳಿಗೆ ನಾವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ. ಆಮೇಲೆ ಯಾವ್ದೇ ಹಸುಗಳಿಗಾದ್ರೂ ಅಷ್ಟೇ, ಒಂದು 6 ತಿಂಗಳು ತನಕ ಇರ್ಲಿ, ಸ್ವಲ್ಪ ಕೊಟ್ಕೊಂಡು ಹೋಗಿ. ಬಟ್ 6 ತಿಂಗಳು ಯಾವುದೇ ಕಾರಣಕ್ಕೂ ಈ ರೇಷ್ಮೆ ಸೊಪ್ಪು ಕೊಡಕ್ ಹೋಗ್ಬೇಡಿ ತೆನೆ ಆಗಿದ್ದಾಗ. ಆಮೇಲೆ ಕರು ಹಾಕಿದ್ಮೇಲೆ ಕೊಡಿ. ಕರು ಹಾಕದ ಒಂದು 15 ದಿನ ತನಕ ಈ ತರ ಸೊಪ್ಪು ಕೊಡಬಾರ್ದು. 15 ದಿನ ಆದ್ಮೇಲೆ ಕಂಪ್ಲೀಟ್ ಆಗಿ ಕೊಡಿ, ತೊಂದರೆ ಇಲ್ಲ. ಬೇಕಾದ್ರೆ ಅದಕ್ಕೆ ಒಂದು 100 kg ಮೇವು ತಿಂತಿತ್ತು ಅಂತಂದ್ರೆ 30 kg ಸೊಪ್ಪನೆ ಕೊಡಿ, ಏನು ಸಮಸ್ಯೆ ಆಗಲ್ಲ, ಒಳ್ಳೆ ಹಾಲು ಸಿಗುತ್ತೆ. ಬಟ್ ತೆನೆಲ್ ಕೊಡಬಾರ್ದು. ಆಮೇಲೆ ಹಸುಗಳದ್ದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು, ಕಂಪ್ಲೀಟ್ ಡೀಟೇಲ್ಸ್. ಈ ಬ್ಯಾಚ್ ಅಲ್ಲಿ ಏನಿಗೆ ತುಂಬಾ ಸೊಪ್ಪು ಉಳ್ಕೊಂತು ನಂಗೆ. ಏನು ಉಳ್ಕೊಂಡ್ಬಿಡ್ತು ಅಂತಂದ್ರೆ, ಸ್ವಲ್ಪ ಮಳೆ ಆಯ್ತು ನೋಡು, ಆ ಸೈಕ್ಲೋನ್ ಎಫೆಕ್ಟ್ ಎಲ್ಲ ಇತ್ತಲ್ಲ, ನಾವೇ ಸ್ವಲ್ಪ ಹುಳು ಲೇಟ್ ಆಗಿ ತಂದ್ವಿ, ಸೊಪ್ಪು ಜಾಸ್ತಿ ಬೆಳೆದ್ಬಿಡ್ತು. ಆ ತರ ತುಂಬಾ ಅಂದ್ರೆ ಏನಾಗುತ್ತೆ, ಬಲಿಯೋದೊಂದು ಕೇಳ್ತೀವಿ ನಾವು. ಬಲಿಯೋದ್ ಇಸ್ ನಥಿಂಗ್ ಬಟ್ ತುಂಬಾ ಜಾಸ್ತಿ ಬೆಳೆಸೋದು, ತುಂಬಾ ದಿನ ಸೊಪ್ಪು ಬಿಡೋದು, ಹಂಗ್ ಬಿಡಬಾರ್ದು. ಬಟ್ ನಮ್ಗೆ ಬೇರೆ ಆಪ್ಷನ್ಸ್ ಇರ್ಲಿಲ್ಲ. ಏನಾಗುತ್ತೆ ಅಂದ್ರೆ, ನಾವು ಹುಳುಗಳಿಗೆ ನೀರಿರೋ ಸೊಪ್ಪು ಕೊಡಕ್ ಆಗಲ್ಲ. ಈ ಇಬ್ನಿ ಸೊಪ್ಪು ಕೊಡಲ್ಲ ನಾವು. ಮಳೆ ಆದ್ರೆ, ಈಗ ಜೋರ ಮಳೆ ಬಂದು ಹೋಗ್ಬಿಟ್ಟು ಒಂಥರ, ಬಟ್ ಈಗ ಸೋನೆ ಮಳೆ ಬಂದ್ಬಿಡುತ್ತೆ ಸೈಕ್ಲೋನ್ ಎಫೆಕ್ಟ್ ಅಲ್ಲಿ. ಆ ತರ ಮಳೆ ಆದಾಗ ನಮ್ಗೆ ಹುಳುಗಳು ಸೊಪ್ಪಾಗ ತುಂಬಾ ಹಿಂಸೆ ಆಗುತ್ತೆ. ನಾವು ಒಂದು 10 days ಮುಂದೂಡಿದ್ವಿ, ಅದು ಸೊಪ್ಪು ಬೆಳೀತಾ ಹೋಗ್ಬಿಡ್ತು. ಸೊ ಬೆಳೀತಾ ಹೋದಾಗ ನಮ್ಗೆ ಸೊಪ್ಪು ತುಂಬಾ ಉಳ್ಕಂತು. ಅದನ್ನ ಯಾರೋ ಕೊಟ್ವಲ್ಲ ಯಾರಿಗೊಬ್ರಿಗೆ, ಆತರ. ಈಗ ಒಂದು ಬ್ಯಾಚು ನಿಮ್ದು ರೇಷ್ಮೆ ಮುಗೀತು ಅನ್ಕೊಳ್ಳಿ, ಒಂದು ಬ್ಯಾಚು ಮುಗ್ದು ಇನ್ನು ಸೊಪ್ಪೆಲ್ಲ ಉಳ್ಕೊತ್ತು ಅಂದ್ರೆ ಅದನ್ನ ಏನ್ ಮಾಡ್ಬೋದು, ಯಾವ ರೀತಿ ಅದನ್ನ ಯೂಸ್ ಮಾಡ್ಕೋಬಹುದು? ಒಂದು ಹಸು ಮೇಕೆಗಳಿಗೆ ಹಾಕ್ಬೋದು, ಅವರಲ್ಸ್ ಅವ್ರ ಹತ್ರ ಹಸು ಮೇಕೆ ಎಲ್ಲ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ಬೋದು? ಆಯ್ತು, ಈಗ ಎರಡು ಉತ್ತರ ಕೊಡ್ತೀನಿ ನಾನು. ನಮ್ಮ ಹತ್ರ ಹಸು ಮೇಕೆ ಇದೆ. ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾವು ನಮ್ಮ ಸುತ್ತಮುತ್ತ ಬೆಳೆಗಾರಕ್ಕೆ ಹೇಳ್ತೀವಿ. ನಾವೇ ಫೋನ್ ಮಾಡ್ತೀವಿ, ಅದಂತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನೋಡಪ್ಪ, ನಮ್ಮ ಹತ್ರ ಸೊಪ್ಪು ಉಳಿದಿದ್ಯಪ್ಪ, ನಿಂಗೆ ಏನಾದ್ರು ಬೇಕಾ? 1-2-3 ಜನ ಫೋನ್ ಮಾಡ್ತೀವಿ ಸುತ್ತಮುತ್ತ ಊರಲ್ಲಿ. ಬಟ್ ಯಾರಿಗಾರು ಸೊಪ್ಪು ಬೇಕಿರುತ್ತಲ್ಲ, ಅವ್ರು ಇವ್ರನ್ನ ಕೇಳಿರ್ತಾರೆ,
ಏನಾಗುತ್ತೆ ಅಂತಂದ್ರೆ ನಾವು 4ನೇ ಜ್ವರ ಅಂತ ಹೆಂಗ್ ಕರಿತೀವಿ ಹುಳುಗಳಿಗೆ, 4ನೇ ಜ್ವರ ಎದ್ದ ಮೇಲೆನೆ ಗೊತ್ತಾಗ್ಬಿಡುತ್ತೆ ನಮ್ಗೆ ನಮ್ಮ ಹತ್ರ ಸೊಪ್ಪಿದೆ, ಇಷ್ಟಕ್ಕೆ ಸಾಕಾಗುತ್ತಾ ಅಂತ. ಬಿಕಾಸ್ ಜ್ವರ ಅಂತೆಲ್ಲ ಕರಿತಾ ಇದೀನಿ ನಾನು, ಕಂಪ್ಲೀಟ್ ವಿಡಿಯೋಸ್ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ, ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್. ಅವಾಗ ಏನ್ ಮಾಡ್ತೀವಿ, ಅವ್ರು ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಗೆ ಈ ತರ ಇಂಥವ್ರಿಗೆ ಬೇಕು ಅಂತ, ಅವ್ರಿಗೆ ಬೇಕು ಅಂತ ಕೊಟ್ಕೊಳಿಸ್ತೀವಿ ನಾವು. ಅಂಡ್ ಇವಾಗ ಮೊನ್ನೆ ಒಬ್ರು ಬಂದು ಕುಯ್ಕೊಂಡ್ರು ನೋಡು ಪಕ್ಕದವ್ರು. ನಾವ್ ಇನ್ನೊಂದು ಹೇಳ್ತೀವಿ ಅಂತಂದ್ರೆ ನಾವು ಸೊಪ್ಪು ತುಂಬಾ ಉಳ್ಕೊಂಡ್ಬಿಡ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 25-30 ಪಿಂಡಿ ಉಳ್ಕೊತು ಅಂತಂದ್ರೆ ನಾಮಿನಲ್ ದುಡ್ಡು ಇಸ್ಕೊತೀವಿ ನಾವು, ತುಂಬಾ ಕಮ್ಮಿ ದುಡ್ಡು ಇಸ್ಕೊತೀವಿ. ಅಂದ್ರೆ ಅವರೇ ಕೊಡ್ತಾರೆ, ಇಷ್ಟೆಲ್ಲ ಸೊಪ್ಪು ಕೊಡ್ತೀವಿ ತಗೊಳ್ಳೋಣ ಅಂತ. ಬಟ್ ಕೆಲವೊಬ್ಬರಿಗೆ ಒಂದು 5 ಪಿಂಡಿ 6 ಪಿಂಡಿ ಕೊಡ್ತೀವಿ, 1 ಟೈಮ್ 2 ಟೈಮ್ ಸೊಪ್ಪು ಉಳ್ಕೊಳ್ಳುತ್ತೆ, ಅದಕ್ಕೆ ನಮಗೆ ದುಡ್ಡು ಇಸ್ಕೊಳ್ಳಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದು. ಏನಪ್ಪಾ ಅಂತಂದ್ರೆ ನಮಗೂ ಒಂದೊಂದಿನ ಪರಿಸ್ಥಿತಿ ಬಂದೇ ಬರುತ್ತೆ. ಅವಾಗ ಏನ್ ಮಾಡ್ತೀವಿ, ನಾವ್ ಇವತ್ತು ಕೊಟ್ಟಿರ್ತೀವಿ, ಅವ್ನು ನಾಳೆ ನಮಗೆ ಕೊಡ್ತಾನೆ, ಅದನ್ನ ಮಾಡ್ತೀವಿ. ಈಗ ಯಾರು ಬೇಡ ಅಂತಪ್ಪ ಸೊಪ್ಪು ಅಂತಾರೆ ಅಂದ್ಮೇಲೆ ಅದು ಕೊಟ್ಬಿಡ್ತೀವಿ, ನಾವು ಹಸು ಕುರಿಗೆ ಮೇಗೆ ಕೊಟ್ಬಿಡ್ತೀವಿ ಅದನ್ನ. ಈಗ ನಾನ್ ಮಾವನಿಂದ ಕೇಳ್ಪಟ್ಟಿರೋದು, ಈ ಹುಳಗಳಿಗೆ ಜಾಸ್ತಿ ಬಿಸಿಲು ಆಗಲ್ಲ, ಜಾಸ್ತಿ ಕೋಲ್ಡು ಆಗಲ್ಲ, ಜಾಸ್ತಿ ಮಳೆನೂ ಆಗಲ್ಲ, ಒಂಥರ ಮಗು ತರ ನೋಡ್ಕೋಬೇಕು. ಖಂಡಿತ ಏನ್ ಮಾಡ್ಬೇಕು ಅಂದ್ರೆ ನಾವು ಇನ್ ಅಬ್ಸರ್ವ್ ಮಾಡ್ಬೋದು, ಈಗ ಎಲ್ಲಾದ್ರೂ ರೇಷ್ಮೆ ಹುಳು ತಂದು ಅಂತಂದ್ರೆ ಒಂದು ಅಪ್ಪ ಇರ್ತಾರೆ, ನಾನಿರ್ತೀನಿ, ಇಬ್ರು ಯಾವತ್ತೂ ಈ ಒಟ್ಟಿಗೆ ಹೊರಗಡೆ ಹೋಗಲ್ಲ. ಉದ್ದೇಶ ಏನಂತಂದ್ರೆ ಅವಾಗ ನೋಡ್ತಿರ್ಬೇಕು, ಅವ್ರ ಚಲನವಲನಗಳನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಏನಕ್ಕೆ ತುಂಬಾ ಸೆನ್ಸಿಟಿವ್ ಇದು, ಮಗು ತರ ನೋಡ್ಕೋಬೇಕು. ಅವ್ರು ಹೇಳಿ ನಿಜ. ಈಗ ತುಂಬಾ ಮಳೆ ಆಯ್ತು ಅಂತ ಅನ್ಕೋ, ನಾವು ಸ್ವಲ್ಪ ಅದಕ್ಕೆ ಒಳಗಡೆ ಮನೆ ಒಳಗಡೆ ರೇರಿಂಗ್ ಹೌಸ್ ಏನಿರುತ್ತೆ ಒಳಗಡೆ ಸ್ವಲ್ಪ ನಾವು ಶಾಖ ಜಾಸ್ತಿ ಮಾಡಬೇಕು. ಶಾಖ ಜಾಸ್ತಿ ಮಾಡಿದ್ರೆ ಸುತ್ತ ಕಿಟಕಿ ಮುಚ್ಚೋದಾಗ್ಬೋದು, ಒಳಗಡೆ ಗಾಳಿ ಬದಿರೋದಾಗ್ಬೋದು. ತುಂಬಾ ಶೆಕೆದಾಗ ಏನ್ ಮಾಡ್ಬೇಕು, ಮನೆ ಮೇಲೆ ತೆಂಗಿನ ಗರಿ ಹಾಕೋದು, ಮತ್ತೆ ಮನೆ ಮೇಲೆ ನೀರು ಅಂದ್ರೆ ಚಿಕ್ಕ ಸ್ಪ್ರಿಂಕ್ಲರ್ ಬರುತ್ತೆ, ಆ ಸ್ಪ್ರಿಂಕ್ಲರ್ನ ಮನೆ ಮೇಲೆ ಫಿಟ್ ಮಾಡಿದೀವಿ. ಮೋಟರ್ ಆನ್ ಮಾಡಿದ್ರೆ ಮನೆ ಮೇಲೆ ನೀರು ಬರುತ್ತೆ. ಅದೆಲ್ಲ ಕಂಪ್ಲೀಟ್ ಮನೆ ತೋರಿಸ್ತೇನೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಆ ತರ ಮಾಡಿ ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೋಬೇಕಪ್ಪ ನಾವು. ಆಮೇಲೆ ಕೆಲವೊಬ್ರು ಹೇಳ್ತಾರೆ AC ಹಾಕೋಬೋದಲ್ಲ. ದುರ್ಗ ಬಂದಿದ್ದ ನಮ್ಮ ತೋಟಕ್ಕೆ, ಅವ್ನು ಕೇಳ್ದ, ಅವ್ನು ಯಾವ್ದೋ ಒಂದು ಇಂಟರ್ನ್ಶಿಪ್ ಮಾಡ್ತಿದ್ದಂತೆ ಅಗ್ರಿಕಲ್ಚರ್ ಬೇಸಲ್ಲಿ ಬಂದ. ಸರ್ ಏನ್ ಮಾಡೋದು ಸರ್ ಹಿಂಗೆ ಅಂತಂದ. ಈ ತರ ಅವ್ನಿಗೆ ಸೇಮ್ ಹೇಳಿದೆ ನಾನು, ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೇಕಪ್ಪ ಅಂತ. AC ಹಾಕ್ಬಿಡಿ ಅಂತಂದ. ನಾನು ಹೇಳಿದೆ ನಮ್ಮ ಹಳ್ಳಿಗಳಲ್ಲಿ ಕರೆಂಟ್ ನಂಬ್ಕೊಂಡು AC ಹಾಕಕ್ಕಾಗಲ್ಲ, ಅದೆಲ್ಲ ಕಷ್ಟದ ಕೆಲಸಗಳು. ಕರೆಂಟ್ ಬಿಲ್ ಕಟ್ಕೊಂಡು ನಮಗ್ ಸಿಗದೆ ಅಷ್ಟೆಷ್ಟೋ ದುಡ್ಡು ಕೆಲವೊಂದ್ಸಲ. ಒಳ್ಳೆ ಬೆಳೆ ಹೌದು, ಬಟ್ ಕೆಲವೊಂದ್ಸಲ ಗ್ರಾಚಾರ ಕೆಟ್ಟರೆ ಏನು ಸಿಗಲ್ಲ. AC ಹಾಕೊಂಡು ಮೇಂಟೈನ್ ಮಾಡ್ಕೊಂಡು AC ಹಾಕೋಣ ಆಯ್ತು, ಒಂದಷ್ಟು ಇನ್ವೆಸ್ಟ್ ಮಾಡ್ಬೋಣ. ಬಟ್ ನಮಗೆ ಕರೆಂಟ್ ಯಾವಾಗಲೂ ಸಿಗಲ್ಲ. ನಮ್ಮ ಮನೆಗೆ UPS ಆಗಿದೆ, ಜೀವನ ಮಾಡ್ತಾ ಇದೀವಿ. UPS AC ಓಡ್ಸಕ್ಕಾಗಲ್ವಲ್ಲ, ಅದೇ ಉದ್ದೇಶಕ್ಕೆ. ಸೊ ಅದಕ್ಕೆ ಆದಷ್ಟು ಟೆಂಪರೇಚರ್ ಈ ತರ ತಕ್ಕ ಮಟ್ಟಿಗೆ ಮೇಂಟೈನ್ ಮಾಡ್ಕೋಬೇಕು. ಲೀವ್ಸ್ ಗ್ರೀನ್ ಕಲರ್ ಇದ್ದಾಗೇನೋ ಹಾಕ್ಬೋದು ಹುಳಗಳಿಗೆ. ಇನ್ ಕೇಸ್ ಇದು ತುಂಬಾ ಲೇಟ್ ಆಗಿ ಎಲ್ಲೋ ಇಷ್ಟ ಟರ್ನ್ ಆಗ್ಬಿಟ್ರೆ ಅವಾಗ ಏನಾಗುತ್ತೆ, ಕೆಲವೊಂದು ಇಲ್ಲೇ ಉದುರೋಗುತ್ತೆ. ಇಲ್ಲ ಅಂತಂದ್ರೆ ನಾವು ಕಟ್ ಮಾಡ್ತೀವಿ. ಕಟ್ ಮಾಡೋ ನಮ್ಮ ಸಿಕ್ಕರು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಹುಳುಗ ಹಾಕಕ್ಕಿಂತ ಮುಂಚೆ ಕಿತ್ತಾಕ್ಬಿಡ್ತೀವಿ. ಹುಳುಗಳ ಹಾಕೋ ತಿನ್ನಲ್ಲ ಅದು, ಮಧ್ಯ ಎಲ್ಲೋ ಆಗುತ್ತಾ, ಮಧ್ಯ ಎಲ್ಲ ಕೆಳಗಡೆಯಿಂದ ಎಲ್ಲೋ ಆಗ್ತಾ ಹೋಗುತ್ತೆ. ಹಿಂಗೆ ಕೆಳಗಡೆಯಿಂದ ಎಲ್ಲ ಹೋಗುತ್ತೆ, ಮೇಲೆ ಸುಳಿ ಇರುತ್ತಲ್ಲ. ಸೊ ಈ ಸುಳಿ ಏನಾಗಲ್ಲ ಇದು, ನೋಡಿ ಇಲ್ಲಿ ಈ ಸುಳಿ ಏನಾಗಲ್ಲ ಇದು. ಬಟ್ ಇಲ್ಲಿ ಕೆಳಗಡೆಯಿಂದ ಎಲ್ಲೋ ಆಗ್ತಾ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ನಾವು. ಆಗ ಅದು ತುಂಬಾ ಏಜ್ ಆಗಿದೆ ಅಂತಾನೆ, ಏಜ್ ಆಗಿದೆ ಅಂತ ಅದು ಹಾಕ್ಬಾರ್ದು. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ ನೆನ್ಪು ಅಂದ್ರೆ ನಮ್ಮ ಅಜ್ಜಿ ಮನೆ ಕಡೆ ಅಲ್ಲಿ ಬ್ಯಾಂಬೂದು ಟ್ರೇ ತರ ಇರೋದು, ಅದ್ರೊಳಗಡೆ ಹುಳಗಳಿರೋದು, ಮತ್ತೆ ಈ ಸೊಪ್ಪುಗಳನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ರು. ಅದು ನೆನ್ಪು ನನ್ಗೆ, ಅಷ್ಟೇ ಸ್ವಲ್ಪ ನೆನ್ಪಿದೆ ಅಷ್ಟೇ. ಅದೆಂಗೆ ಈ ನೋಡು, ಅದು ಹಿಂದಿನ ಮತ್ತೆ ಅದೇ ಹೇಳಿದ್ ನಾನು, ಅವಾಗ ಭಾರಿ ಕಷ್ಟ ಇತ್ತು, ಇವತ್ತು ತುಂಬಾ ಈಸಿ. ನೋಡಿ ಈ ಎಲೆಗಳನ್ನ ಬಿಡಿಸ್ಕೊತಿದ್ರು ಅವರು. ನಾವೇನ್ ಮಾಡ್ತೀವಿ, ಇಲ್ಲಿ ಕಟ್ ಮಾಡ್ತೀವಿ, ಕಟ್ ಮಾಡ್ಬಿಟ್ಟು ತಗೊಂಡು ಹುಳುಗ ಹಾಕ್ತಿವಿ ಅಷ್ಟೇ, ಇನ್ನೇನ್ ಕಷ್ಟದ ಕೆಲಸ ಇಲ್ಲ. ಆಮೇಲೆ ಇನ್ನೊಂದು ಈ ತರ ಏನಂತಾರೆ ಅದನ್ನ, ರೆಡ್ ಕಲರ್ದು ಇದಿರುತ್ತಲ್ಲ, ಕೆಂಜ್ಗ ಬಂದಾಗ ಏನ್ ಮಾಡ್ಬೇಕು? ಕೆಂಜ್ಗ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಸಿಕ್ಕಾಪಟ್ಟೆ ಒಳ್ಳೆ ಕ್ವಶನ್ ಆಯ್ತಾ, ಹೇಳ್ತೀನಿ ನೋಡು. ಅವಾಗ್ಲೇ ಹೇಳ್ದೆ ನಾನು, ಏನಾದ್ರು ಸ್ಪ್ರೇ ಮಾಡಿದ್ರೆ, ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿದ್ರೆ 20 to 25 ಡೇಸ್ ಯಾವ್ದೇ ಕಾರಣಕ್ಕೂ ಹುಳುಗ್ ಸೊಪ್ಪು ಹಾಕ್ಬಾರ್ದು ಅಂತ. ಕೆಂಜ್ಗ ಇರುತ್ತೆ, ಕೆಲವ್ರು ಏನ್ ತಪ್ಪು ಕೆಲಸ ಮಾಡ್ತಾರೆ ಗೊತ್ತಾ, ಕೆಂಜ್ಗ ಹೋಗ್ಲಿ ಅಂತ ಅಂದ್ಬಿಟ್ಟು ಪೌಡರ್ ಹಾಕ್ಬಿಡ್ತಾರೆ. ಆ ಪೌಡರ್ ಸ್ಮೆಲ್ ಕೂಡ ಹುಳುಗಳಿಗೆ ಆಗ್ಬಾರ್ದು. ಒಂದು ಚಿಕ್ಕ ಪೌಡರ್ ಸಣ್ಣ ಪಾರ್ಟಿಗಳು ಕೂಡ ಎಲೆಗೆ ಆಡಬಾರ್ದು. ಅದೇ ಉದ್ದೇಶಕ್ಕೆ ಏನ್ ಮಾಡಿ ಅಂತಂದ್ರೆ, ಕೆಂಜ್ಗ ಏನು ಮಾಡಲ್ಲ, ಅದು ಇಲ್ಲಿ ಗಿಡದಲ್ಲಿ ಗೂಡ್ ಕಟ್ತಾ ಏನು ಮಾಡಲ್ಲ. ಅದೇ ನೋಡಪ್ಪ, ಮುಟ್ರೆ ಕಚ್ಚುತ್ತೆ ಗುರು, ಅದ್ಬಿಟ್ಟು ಇನ್ನೇನು ಮಾಡಲ್ಲ. ಅದು ನಿನ್ನ ಹುಡ್ಕೊ ಬಂದಂತೂ ಕಚ್ಚಲ್ವಲ್ಲ, ಅದು ಹುಡ್ಕೊ ಬಂದ್ ಯಾರಿಗೂ ಕಚ್ಚಲ್ಲ. ಮತ್ತೆ ಅಷ್ಟೇ ಹೇಳ್ತಿರೋದು, ಅದೇ ಹೇಳ್ತಿರೋದು ನಾನು. ಏನಾಗತ್ತೆ ಅಂತಂದ್ರೆ, ತೋಟ ಇದೆ, ರೇಷ್ಮೆ ತೋಟ. ರೇಷ್ಮೆ ತೋಟದ ಆ ಕಡೆ ಈ ಕಡೆ ಬೇರೆ ಬೇರೆ ಮರಗಳಿದ್ರೆ ಅದರಿಂದ ಇದು ಕೆಂಜ್ಗ ಬರುತ್ತೆ ಹೊರತು ಇದ್ರೆ ಬರಲ್ಲ. ಅಕಸ್ಮಾತ್ ಬಂತಾ, ಈ ಒಳಗಡೆ ಗೂಡ್ ಕಟ್ಕೊಂಡ್ಬಿಡುತ್ತೆ. ಒಂದ್ 10 ಎಲೆ ಸೇರಿಸ್ಬಿಟ್ಟು ಈ ತರ ಒಂದ್ ಗೂಡ್ ಕಟ್ಟುತ್ತೆ. ಆ ಗೂಡ್ನ ಕಿತ್ಬಿಟ್ಟು ಬಿಸಾಕ್ಬಿಡಿ, ಅದೆಲ್ಲ ಜೀವನ ಮಾಡ್ಕೊಳತ್ತದು. ಪೌಡರ್ ಎಲ್ಲ ಹಾಕಕ್ ಹೋಗ್ಬಿಡಿ ದಯವಿಟ್ಟು.
ಅದು ನಿಮ್ಗೆ ಅದು ಕೆಂಜ್ಗನು ಸಾಯೋದಲ್ದೆ ನಮ್ಮ ರೇಷ್ಮೆ ಕೃಷಿಗೂ ಒಂದು ಸಮಸ್ಯೆನೇ ಇದು. ಹ್ಮ್. ಆಮೇಲೆ ಮನುಷ್ಯಗೂ ಸಮಸ್ಯೆನೆ, ಅದೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಹ್ಮ್. ಪಾಪ ಕೆಂಜ್ಗೆ ಏನು ಮಾಡಲ್ಲ, ಬಿಟ್ಬಿಡ್ರಪ್ಪ. ಪಾಪ ಅದು ಅಲ್ಲ, ಪರದೆ ಅದು ಜೀವನ ಮಾಡುತ್ತೆ ಅಷ್ಟೇ. ಕಚ್ಚುತ್ತೆ ಅದು. ಕಚ್ಚುತ್ತೆ, ನಾನು ಹುಡ್ಕೊಂಬಂದ್ ನೀವು ಹೋಗ ಹಿಂಗ್ ಹೊಡೆದ ಕಚ್ಚುತ್ತೆ ಮುಟ್ಟಿದ್ರೆ, ಹ್ಮ್. ಬಿಟ್ಬಿಡಿ ಅದನ್ನ. ಅದೇನ್ ಮಾಡೋದು, ಸರಿ. ತಲೆ ಕೆಡ್ಸ್ಕೋಬಾರ್ದು. ಒನ್ ಮೋರ್ ಕ್ವಶನ್ ಏನ್ ಹಾ, ಗೊತ್ತಾ? ಹಾ. ಈಗ ಇದು ನಮ್ ತೋಟ, ಹ್ಮ್. ಪಕ್ಕದ ತೋಟದವ್ರು ಹ್ಮ್. ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾ ಇರ್ತಾರೆ, ಹ್ಮ್. ಅಥವಾ ಅವ್ರೇನೋ ಬೇರೆ ಬೇರೆ ಕೃಷಿ ಮಾಡ್ಕೊಂಡಿರ್ತಾರೆ. ಹ್ಮ್. ಅದ್ರಿಂದ ಆ ಪೆಸ್ಟಿಸೈಡ್ಸ್ ಇಂದ ಇದಕ್ಕೇನು ಎಫೆಕ್ಟ್ ಎಫೆಕ್ಟ್ ಆಗಲ್ವಾ? ಆಗುತ್ತೆ, ಖಂಡಿತ ಎಫೆಕ್ಟ್ ಆಗುತ್ತೆ. ಎಂತ ಒಳ್ಳೊಳ್ಳೆ ಕ್ವಶನ್ ಅಲ್ವಾ? ಕೇಳ್ತೀನಿ ನೋಡಿ. ಏನ್ ಗೊತ್ತಾ, ಅದೇ ಉದ್ದೇಶಕ್ಕೆ ನಾವು ರೇಷ್ಮೆ ಫಸಲ್ ಹಾಕಿದೀವಿ ಅಂತಂದ್ರೆ ಹಾ. ಸುತ್ತಮುತ್ತ ಜಮೀನ ಜೊತೆ ಜಗಳ ಆಡಬಾರ್ದು. ಯಾಕಂದ್ರೆ ಹ್ಮ್. ಈಗ ಪಕ್ಕದಲ್ಲಿ ಇರುತ್ತೆ ಅಂತ ಅನ್ಕೋ, ಹ್ಮ್. ಅವ್ರು ಸ್ಪ್ರೇ ಮಾಡ್ತಿರ್ತಾರಲ್ಲ, ಹೌದು. ಈಗ ಸ್ಪ್ರೇ ಮಾಡ್ಬೇಕಾದ್ರೆ ಚಿಕ್ಕದಾಗಿ ಈ ತರ ನೀರ್ ಬರುತ್ತೆ, ಹ್ಮ್. ಈ ಕಡೆ ಆರ್ಬಿಟ್ರೆ ಕಷ್ಟ. ಹ್ಮ್. ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಆಮೇಲೆ ನಮ್ ಸುತ್ತಮುತ್ತ ತುಂಬಾ ಒಳ್ಳೆಯವರು ಪಾಪ, ಅವ್ರು ಹೇಳ್ತಾರೆ ಹ್ಮ್. ಈ ತರ ಸ್ಪ್ರೇ ಮಾಡ್ತಾ ಇದೀವಪ್ಪ ಅಂತ. ಹ್ಮ್. ನಾವ್ ಹೇಳ್ತೀವಿ ಇನ್ನೊಂದ್ 20 ದಿನ ಹುಳು ತರೋದಿತ್ತು ಅಂತಂದ್ರೆ ಹ್ಮ್. ಸರಿ ಮಾಡಿ ಅಂತ ಹೇಳ್ತೀವಿ. ಹ್ಮ್. ಇಲ್ಲ ನಾವ್ ಆಲ್ರೆಡಿ ಹುಳು ಇತ್ತು ಅಂತಂದ್ರೆ ಆ ಲಾಸ್ಟ್ ಅಲ್ಲಿ ಆ ಬಾರ್ಡರ್ ಏನ್ ನಮ್ ಸೊಪ್ಪಿರುತ್ತೆ ಅದು ಬೇಗ ಕಟ್ ಮಾಡ್ಕೊಬಿಡ್ತೀವಿ. ಹ್ಮ್. ಆಮೇಲೆ ಏನ್ ಗೊತ್ತಾ, ಹ್ಮ್. ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ, ಹ್ಮ್. ಅಕ್ಕ ಗೊತ್ತೇ ಇಲ್ದೇದಂಗ್ ಕ್ವಶನ್ ಕೇಳ್ತಾರೆ ಅಂತ. ಹ್ಮ್. ಖಂಡಿತ ನನ್ಗೇನು ಗೊತ್ತಿಲ್ಲ, ಇದಕ್ಕೆಲ್ಲ ನಾನು ಅಂಡ್ ಹೊಸಬ್ಳು. ಇನ್ನೊಂದು ಹೇಳ್ತೀನಿ ಅಂದ್ರೆ, ನಮ್ಮ ಹ್ಮ್. ರೈತರಲ್ಲಿ ಸದ್ಯ ದೇವರ ಕೃಪೆ, ಇನ್ನೂ ಒಂದು ಏನಂತಾರೆ ಸಹಾಯ ಮನೋಭಾವ ಇದೆ. ಇನ್ನು ಹೌದು ಹೌದು ಯಾರಿಗೂ ಕೇಡ್ ಬಯಸಲ್ಲ. ಹೌದು. ಅಪ್ಪ ಇದ್ರೆ ಇವನ್ ತಿಂತಾನೆ, ಇಲ್ಲ ಹ್ಮ್. ನಾನ್ ತಿಂತೀನಿ, ಕೇಡಂತೂ ಅಷ್ಟೇ. ಮಾಡಬಾರ್ದು ಅಂತ ಹೌದು. ಆಮೇಲೆ ಅದೊಂದು ಒಳ್ಳೆ ಗುಣ ಇದೆ. ಅದೇ ದಿವಸ ಹೇಳ್ಬಿಡ್ತಾರೆ ಇದ್ರ ಸ್ಪ್ರೇ ಮಾಡ್ತೀವಿ ಕಣಪ್ಪ ನಾವು ಅಂತ. ಆಮೇಲೆ ಗುರು ನಾನ್ ರೇಷ್ಮೆ ಬೆಳೀತಾ ಇದೀನಿ, ತರಕಾರಿ ಸ್ಪ್ರೇ ಮಾಡ್ಬೇಡ ಅಂತ ನಾನು ಹೇಳೋದಕ್ಕಾಗಲ್ಲ. ಹ್ಮ್. ಅವ್ರು ಹೇಳ್ತಾರಲ್ವಾ, ಲಾಸ್ಟ್ ನಾವ್ ಬೇಗ ಕಟ್ ಮಾಡ್ಕೊಬಿಡೋದು, ಅಷ್ಟೇ. ಅವತ್ ಸಮಸ್ಯೆ ಆಗಲ್ಲ. ಆಮೇಲೆ ಈ ಸತಿ ಬಂದಿದ್ರಲ್ಲ ಹ್ಮ್. ಸೊಪ್ಪು ತಗೊಂಡೋಗಕ್ಕೆ, ಹ್ಮ್. ಅವರು ಅಕ್ಕ ನಿಮ್ ವಿಡಿಯೋಸ್ ಎಲ್ಲ ನಾವು ನೋಡ್ತೀವಿ ಹೌದಾ, ಅಂತ ಹೇಳಿದ್ರು. ಸಖತ್ ಖುಷಿ ಆಯ್ತು. ಶಬಾಷ್. ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಟನ್ ಅಂತ ಹೊಡೀರಿ. ಮತ್ತೆ ಇಲ್ಲಿ ಏನಾರ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ತುಂಬಾ ಎಂಕರೇಜ್ ಮಾಡ್ತಾ ಇದ್ದೀರಾ ಹೀಗೆ ಸಹ. ಈಗ ಏನಪ್ಪಾ ಅಂದ್ರೆ ಎಂಕರೇಜ್ ಮಾಡ್ತಾ ಇದ್ದೀರಾ, ಖುಷಿ ಇದೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಗೊಂಥರ ಖುಷಿ ಸಿಗುತ್ತೆ, ಹುಮ್ಮಸ್ ಸಿಗುತ್ತೆ, ಇನ್ನೂ ಜಾಸ್ತಿ ಮಾಡಬೇಕಪ್ಪ, ಇನ್ನೂ ತಿಳಿಸ್ಕೊಡ್ಬೇಕಪ್ಪ ಅಂತ. ಥ್ಯಾಂಕ್ ಯು. ಮತ್ತೆ ಸಿಗೋಣ.